ಇಲ್ಲಿ ಎಲ್ಲೋ ಬಿಲ್ ಹಬ್ಬ ಅಂತಲ್ಲ, ಬಿಲ್ ಎಲ್ಲಿಟ್ಟಿದ್ದಾರೆ ಅಂತ. ಕ್ಷತ್ರಿಯರಿಗೆ ಅವರ ಆಯುಧಗಳು ಅವರಿಗೆ ಭಗವಂತನ ಸನ್ನಿಧಾನ, ಬ್ರಾಹ್ಮಣರಿಗೆ ಗ್ರಂಥ, ಗೋವು, ಸಾಲಿಗ್ರಾಮ ಇವೆಲ್ಲ ಪೂಜಾ ಪದಾರ್ಥಗಳು ಹೇಗೋ, ಕ್ಷತ್ರಿಯರಿಗೆ ಆಯುಧಗಳೇ ಅವರ ಪೂಜೆಗೆ ಪ್ರತಿಮೆ. ಇವನು ಹಬ್ಬ ಮಾಡ್ತಿರೋದೇ ಬಿಲ್ ಹೆಸರಲ್ಲಿ. ಕೃಷ್ಣ ಕೇಳಿದ ಎಲ್ಲಿದೆ ಆ ಬಿಲ್ಲು ಅಂತ. ಅಲ್ಲಿ ತೋರಿಸಿದ್ರು, ಒಂದು ಅದ್ಭುತವಾದ ಬಿಲ್ಲನ್ನು ಕಂಡಿದ್ದಾನೆ. ಪುರುಷೈ ಬಹುಬೇ ಗುಪ್ತಂ ಅರ್ಚಿತಂ ವರಮಧ್ಯಮತೆ ವಾರ್ಯಮಾಣೋ ನಿರ್ವಿಕೃಷ್ಣ ಪಶ್ಯತ್ಯನುರಾಧವೇ. ಶಿವನ ಸಂಬಂಧಿಯಾದ ಬಿಲ್ಲದು. ಕಂಸ ತಾನದನ್ನ ಇಟ್ಕೊಂಡಿದ್ದ. ಜೊತೆಗೆ ಅನೇಕ ಜನ ಆ ಬಿಲ್ಲನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಅಂತಹ ಬಿಲ್ಲು, ಅದಕ್ಕೆ ಅನೇಕ ಜನ ಪೂಜೆ ಬೇರೆ ಮಾಡ್ತಾ ಇದ್ರು. ಅತ್ಯಂತ ಸಂಪದ್ಭರಿತವಾದ ಬಿಲ್ಲು, ಸಾಮಾನ್ಯ ಅಲ್ಲ. ಅಂತ ಬಿಲ್ಲನ್ನ ದೇವರು ನೋಡಿದ. ಕೃಷ್ಣ ಬಿಲ್ಲಿನ ಕಡೆ ಹೆಜ್ಜೆ ಹಾಕಿ ಹೋಗ್ತಾ ಇದ್ದ. ಬಿಲ್ಲಿನ ರಕ್ಷಕರಾದ ಕಂಸ ಭೃತ್ಯರು ಕೃಷ್ಣನನ್ನು ತಡಿತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದೆಯಾ, ಏನ್ ನಿನ್ ಗಲಾಟೆ ಅಂತ. ಇಲ್ಲ, ನನ್ನ ಯಾರು ಅನ್ಕೊಂಡಿದ್ದೀರಿ, ಈ ಹಬ್ಬಕ್ಕೆ ಚೀಫ್ ಗೆಸ್ಟೇ ನಾನಲ್ಲ. ನಮ್ಮ ಮಾವ ಈ ಊರಿನ ರಾಜ ನನ್ನನ್ನು ಈ ಬಿಲ್ ಹಬ್ಬಕ್ಕೆ ಕರೆಸಿದ್ದಾನೆ. ಕಂಸನ ಸೋದರಳಿಯ ನಾನು. ಬಿಲ್ ನೋಡ್ತಾ ಇದ್ದೇನೆ ಅಂತ ಧನುರಾಧದೆ ಪ್ರಸಖ್ಯ ಧನುರಾಧದೆ ನಗ್ತಾ ನಗ್ತಾ ಆ ಬಿಲ್ಲನ್ನ ಎತ್ಕೊಂಡು ಬಿಟ್ಟಿದ್ದಾರೆ. ಕರೇಣ ವಾಮೇನ ಸಲೀಲ ಮುದ್ರುತಂ ಸಜ್ಜಂಚ ಕೃತ್ವಾ ನಿಮಿಷೇಣ ಪಶ್ಯತಾಂ ದೃಢಾಂಬಿಕರ್ಷ್ಯ ಪವಗುಂಜಮದ್ಯತೋ ಯಥೇಕ್ಷದಂಡಂ ಮದಕರ್ಯುರುಕ್ರಮಃ. ಎಲ್ಲ ಜನ ನೋಡ್ತಾ ಇರುವ ಹಾಗೆ ಆ ಬಿಲ್ಲನ್ನ ವಾಮೇನ ಕರೇಣ, ವಾಮಕರ ಅಂದ್ರೆ ಎಡಗೈ, ಎಡಗೈಯಿಂದ ಎತ್ತಿದ್ದ. ಹೇಗೆತ್ತಿದ? ಸಲೀಲ ಮುದ್ರುತಂ, ಆಟ ಆಡುವವನಂತೆ. ಅಲ್ಲ, ಆಟ ಆಡುವುದು ಅಂದ್ರೆ ಮದಕರಿ ಯುರುಕ್ರಮ ಯಥೇಕ್ಷುದಂಡಂ, ಮದಿಸಿದ ಒಂದು ಆನೆ. ಇಕ್ಷುದಂಡ ಅಂದ್ರೆ ಕಬ್ಬಿನ ಜಲ್ಲೆ. ಒಂದು ಮದಭರಿತವಾದ ಆನೆ ಕಬ್ಬಿನ ಜೊಲ್ಲೆಯನ್ನ ಕೀಳುವಾಗ ಏನ್ ಕಷ್ಟಪಡುತ್ತೇನೋ ಹಾಗೆ ಕೃಷ್ಣ ಎಡಗೈಯಲ್ಲಿ ಎತ್ತಿದ್ದಾನಂತ. ಸಜ್ಜಂಜ ಕೃತ್ವ, ಜ ಅಂದ್ರೆ ಹಗ್ಗ, ಅದನ್ನ ಸಜ್ಜ ಅಂದ್ರೆ ಸಜ್ಜೀಕರಿಸೋದು. ಬಾಣ ಹೂಡ್ಲಿಕ್ಕೆ ಬೇಕಾಗುವ ಹಾಗೆ ಬಿಲ್ಲು ಪ್ರಿಪೇರ್ ಮಾಡೋದಿದೆಯಲ್ಲ, ಆ ಹಗ್ಗ, ಅದನ್ನ ಕಟ್ಟಿದ್ದಾನೆ. ಸಜ್ಜಂಜ ಕೃತ್ವ ನಿಮಿಷೇಣ ಪಶ್ಯತ, ಎಲ್ಲ ನೋಡ್ತಿರುವ ಹಾಗೆ ಆ ಬಿಲ್ಲನ್ನ ಆ ಹಗ್ಗ ಕಟ್ಟಬೇಕು ಅಂತ ಹೋದ. ಅದು ಸ್ಟ್ರೈಟ್ ಇತ್ತು. ಅದು ಬಲದಿಂದ ಬಗ್ಗಿಸಿ ಹಗ್ಗ ಕಟ್ಟಬೇಕು. ಎಡಗೈ ಕೃಷ್ಣ ಆ ಬಿಲ್ಲನ್ನು ಹಿಡಿದು ಬಗ್ಗಿಸ್ದ. ಬಗ್ಲಿಲ್ಲ, ದೇವರು ಫೋರ್ಸ್ ಆಗಿ ಬಲವತ್ತವಾಗಿ ಬಗ್ಗಿಸ್ದ. ಅದು ಬಗ್ಗಲ್ಲ ಅಂತ ಮುರಿದೇ ಹೋಯ್ತು. ಈ ಕಥೆ ನಾವು ರಾಮಾಯಣದಲ್ಲೂ ನೋಡ್ಬೋದು ನೋಡಿ. ರಾಮಾವತಾರದಲ್ಲೂ ಬಿಲ್ ಮುರಿದ, ಕೃಷ್ಣಾವತಾರದಲ್ಲೂ ಬಿಲ್ ಮುರಿದ. ಯಾವ್ದು ಅವತಾರ ತಗೊಂಡು ರಾಮ ಮತ್ತು ಕೃಷ್ಣ ಅವತಾರ ಎರಡರಲ್ಲೂ ದೇವರು ಮಾಡಿ ಒಂದೇ ಕೆಲಸ. ಶಿವ ಧನುಸ್ಸನ್ನ ಮುರಿದಿದ್ದಾನೆ. ಈ ಕಥೆ ಎರಡು ರಾಮಾವತಾರ ಕೃಷ್ಣಾವತಾರದಲ್ಲಿ ಸೇರಿದ್ರು. ಕೃಷ್ಣ ಎರಡು ಕಥೆ ಒಳಗೂ ನಮ್ಗೆ ಒಂದು ಸಂದೇಶ ಕೊಡ್ತಾರೆ. ನೀವು ರಾಮಾಯಣದಲ್ಲೂ ನಿಮ್ಗೆ ಇದೇ ಸಂದೇಶ, ಮಹಾಭಾರತದಲ್ಲಿಯೂ ಭಾಗವತದಲ್ಲಿಯೂ
ರಾಮನ ಕಥೆ ಕೃಷ್ಣನ ಕಥೆ ಎರಡೂ ಕಥೆಗಳಲ್ಲಿ ನಮ್ಮೆಲ್ಲರಿಗೆ ಒಂದೇ ಸಂದೇಶ. ಕೃಷ್ಣ ಹೇಳ್ತಾನೆ, ರಾಮನಾಗಿ ಬಂದಾಗ ಶಿವನಾಗಿ ಬಂದಾಗ ನಾ ಮಾಡೋದು, ಕೃಷ್ಣನಾಗಿ ಬಂದಾಗ ಮಾಡೋದು ಶಿವನ ಧನಸ್ಸನ್ನ ಮುರಿತು. ಯಾಕೆ? ಶಿವನ್ ಕಂಡ್ರೆ ಆಗಲ್ವಾ ರಾಮನ್ಗೆ ಕೃಷ್ಣಗೆ? ಹಂಗ ಅರ್ಥ ಅಲ್ಲ. ಆ ಅರ್ಥ ಇಷ್ಟೇ, ಧನಸ್ಸು ಅಂದ್ರೆ ಬಿಲ್ಲು. ಬಿಲ್ಲಿನ ಸಹಜ ಗುಣ, ಬಿಲ್ಲು ಸ್ಟ್ರೈಟ್ ಇದ್ರೆ ಬಿಲ್ ಅಲ್ಲ ರೀ, ಅದು ಬಗ್ಗಬೇಕು. ಬಗ್ಗಿ ಜಾಯಿಂದ ಸಜ್ಜಾದಾಗ ಯುದ್ಧಕ್ಕೆ ಉಪಯೋಗ ಬೀಳುತ್ತೆ. ಸ್ಟ್ರೈಟ್ ಇದ್ರೆ ಏನ್ ಪ್ರಯೋಜನ? ಕೃಷ್ಣ ಹೇಳ್ತಾನೆ, ಯಾರಿಗೆ ಬಗ್ಗುವ ಬಾಗುವ ಬುದ್ಧಿ ಇಲ್ಲ ಅವರು ಬೆನ್ನು ಮೂಳೆ ಮುರಿತೀನಿ ಅಂತ ತೋರಿಸ್ಲಿಕ್ಕೆನೋ ಎಂಬಂತೆ ಮುರಿದು ಬಿಡ್ತಾನೆ. ಅದು ಯಾವುದು ಬಿಲ್ಲು? ಶಿವ ಬಿಲ್ಲು. ಶಿವ ಅಂದ್ರೆ ತತ್ವಕ್ಕೆ ಅಭಿಮಾನಿ. ಯಾವ ತತ್ವ? ಅಹಂಕಾರ ತತ್ವಕ್ಕೆ. ಅಹಂಕಾರದಿಂದ ಮದಿಸಿ ಯಾರಾದ್ರೂ ದೊಡ್ಡವರಿಲ್ಲ, ಚಿಕ್ಕವರಿಲ್ಲ, ದೇವರಿಲ್ಲ, ಗುರುಗಳಿಲ್ಲ, ನಾ ಮಾಡೋದೇ ಹೀಗೆ ಅಂತ ಯಾರಾದ್ರೂ ಜೀವನದಲ್ಲಿದ್ರೆ, ಅಹಂಕಾರ ಸಂಬಂಧ ನೀವು ನೇರವಾಗಿ ನಿಂತಿದ್ರೆ ಯಾರಿಗೂ ಹೆದರೋಲ್ಲ, ದೇವರಿಗೂ ಹೆದರೋಲ್ಲ, ಬ್ರಾಹ್ಮಣರಿಗೂ ಹೆದರೋಲ್ಲ ಅಂತಿದ್ರೆ ನಿಮ್ಮನ್ನು ಹೇಗೆ ಬಗ್ಗಿಸ್ಬೇಕು ನನ್ಗೆ ಗೊತ್ತು. ನಾ ಹೇಳ್ತೀನಿ, ಬಗ್ಗೆ ಅಂತ ಹೇಳ್ತೀನಿ. ಸಂಸಾರದಲ್ಲಿ ಭಗವಂತ ಆಗಿಂದ ಹಾಗೆ 3 ಏಟು ಹಾಕ್ತಾನೆ. ಒಂದು ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈಹಿಕ ಅನ್ನುವ ಹೊಡೆತ ಆಗಾಗ ಕೊಡ್ತಾನೆ. ದೈಹಿಕವಾಗಿ, ಮಾನಸಿಕವಾಗಿ, ಪ್ರಾಕೃತಿಕವಾಗಿ ಅನೇಕ ಪೀಡೆಗಳು. ಈಗ ಪ್ರಾಕೃತಿಕವಾಗಿ ಬಂದದ್ದು ಕರೋನಾ, ಇಂಥದ್ದೆಲ್ಲ ಬಂದಾಗ ನಾವು ದೇವರಿಗೆ ಬಗ್ಗುವ ಬುದ್ಧಿಯನ್ನು ಕಲಿಬೇಕು. ಈಗೂ ಬಗ್ದೆ ಇನ್ಯಾವಾಗ ಬಗ್ತಿ? ಈಗೂ ಬಗ್ದಿದ್ರೆ ನಿಮ್ಮನ್ನು ಹೇಗೆ ಬಗ್ಗಿಸ್ಬೇಕು ನಂಗೆ ಗೊತ್ತು ಅಂತ ದೇವರು ಬಲ ಪ್ರಯೋಗ ಮಾಡಿ ಜೀವನದಲ್ಲಿ ಬಗ್ಗದವರನ್ನ ಮುರಿದು ಹಾಕ್ತೇನೆ ಅಂತ ಧ್ವಂಸ ಮಾಡ್ತೇನೆ ತೋರಿಸುವಂಥದ್ದು ಈ ಕಥೆಯ ಸಾರಾಂಶ. ಧನುಷೋ ಮಧ್ಯಮಾನಸ್ಯ ಶಬ್ದಕ್ಕಂ ರೋದಸೀದಿಶಃ ಪೂರಯಾಮಾದ ಯಜ್ಞೃತ್ವ ಕಂಸಹಾಂತಾದಮುಪಾಗಮತ್. ಬಿಲ್ಲು ಮುರಿದಾಗ ಭಾರೀ ಶಬ್ದ, ಆಕಾಶದಲ್ಲಿ, ಪೃಥ್ವಿಯಲ್ಲಿ, ಅಂತರಿಕ್ಷದಲ್ಲಿ ಎಲ್ಲ ಕಡೆ ತುಂಬಿ ಹೋಗಿದೆ. ತದ್ದಕ್ಷಣ ಸಾನುಜನಾಗುವಿದಾಂತತಾಯಿನಃ ಗೃಹೀತು ಕಾಮ ಆಗೋರು ಗೃಹ್ಯದಾಂ ಮಧ್ಯದಾಮಿದಿ. ಬಿಲ್ಲನ್ನು ಕಾಯುವ ಕಂಸನ ಕಡೆಯವರೆಲ್ಲ ಸಿಟ್ಟು ಮಾಡಿಕೊಂಡ್ರು. ಈ ಹುಡುಗ ಬಂದು ಅನಾಯಾಸವಾಗಿ ಬಿಲ್ಲನ್ನ ಮುರಿದು ಹಾಕಿಬಿಟ್ಟಿದ್ದಾನೆ. ಕೃಷ್ಣ ರಾಮನನ್ನ ಸೆರೆ ಹಿಡಿದು ಬಂದಿಕಾರಿಗೆ ಹಾಕ್ಬೇಕು ಅಂತ ಹೇಳಿ ಕೆಲವರು ಹಿಡಿರಿ ಅವನ್ನ ಅಂತಂದ್ರು. ಇನ್ ಕೆಲವರು ಕೊಂದೇ ಬಿಡಿ ಅವನ್ನ ಅಂದ್ರು. ಅತತಾನ್ ದುರಭಿಪ್ರಾಯಾನ್ ವಿಲೋಕ್ಯ ಬಲಕೇಶವು ಕೃತಾನುರಾದಾಯ ಶಕಲೇ ಜಗ್ನತ್. ಹಿಡಿಲಿಕ್ಕೆ ಕೊಲ್ಲಿಕ್ಕೆ ಬಂದವರ ದುಷ್ಟರನ್ನ ನೋಡಿ ರಾಮ ಮತ್ತೆ ಕೃಷ್ಣ ಸಿಟ್ಟಿಗೆದ್ದು ಮುರಿದ ಬಿಲ್ಲಿನ ತುಂಡನ್ನೇ ಹಿಡಿದು ಅಲ್ಲಿರುವ ಬಿಲ್ ರಕ್ಷಕರ ತಲೆಯನ್ನೆಲ್ಲ ಕತ್ತರಿಸಿ ಹಾಕಿಬಿಟ್ರು. ತಯೋ ತದದ್ಭುತಂ ವೀರ್ಯಂ ನಿಶಾಮ್ಯ ಪುರವಾಸಿನಃ ತೇಜ ಪ್ರಾಗಲ್ಭ್ಯ ರೂಪಂ ಚ ಮೀನಿರೇ ವಿಬುಧೋತ್ತಮ. ರಾಮಕೃಷ್ಣರ ಅದ್ಭುತವಾದ ಪರಾಕ್ರಮ, ಪ್ರೌಢಿಮೆ, ಅವರ ರೂಪ, ಅವರ ಸೌಂದರ್ಯ, ಅವರ ಔದಾರ್ಯ, ಅವರ ತೇಜಸ್ಸು, ಅವರ ಬಲ, ಅವರ ವೀರ್ಯ, ಅವರ ಪರಾಕ್ರಮವನ್ನು ಕಂಡಂತಹ ಗೋಪಾಲಕರೆಲ್ಲ, ನಗರವಾಸಿಗಳೆಲ್ಲ ಅವರು ನಿರ್ಣಯ ಮಾಡಿದ್ರು, ಇವರು ಸಾಮಾನ್ಯ ಅಲ್ಲ, ವಿಬುಧೋತ್ತಮವು. ವಿಬುಧರು ಅಂದ್ರೆ ದೇವತೆಗಳು. ಇವರಿಬ್ರು ಯಾರೋ ದೇವತಾ ಶ್ರೇಷ್ಠರು ಅಂತ ಅಂದುಕೊಳ್ತಾ ಇದ್ದಾರೆ. ತಯೋರ್ವ್ಯಹತೋ ಸ್ವೈರಮಾದಿತ್ಯೋಸ್ತೇಯ ಮುಖೇೈವನ್ ಕೃಷ್ಣ ರಾಮೋ ಋತೋ ಗೋಪೈಃ ಪುರಾ ಚಕಟವೀಯತುಃ.
ನಗರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಗೋಪಬಾಲಕರೊಂದಿಗೆ ನಗರದ ಹೊರಗೆ ತಮ್ಮ ಬಂಡಿಗಳನ್ನೆಲ್ಲ ನಿಲ್ಲಿಸಿ ನಗರದ ಒಳಗೆ ಪ್ರವೇಶ ಮಾಡಿದರು. ಸಾಯಂಕಾಲದವರೆಗೂ ಓಡಾಡಿದ್ರು. ಅವತ್ತಿನ ದೊಡ್ಡ ಕಾರ್ಯಕ್ರಮ ಅಂದ್ರೆ ಅಗಸನ ಸಂಹಾರ, ಮಾಲಾಕಾರನಾದ ಸುಧಾಮನ ಉದ್ಧಾರ, ಕುಬ್ಜೆಯ ಉದ್ಧಾರ, ಕ್ಷೌರಿಕನ ಉದ್ಧಾರ, ಧನುಸ್ಸನ್ನ ಭಂಗ, ಇಷ್ಟೆಲ್ಲ ಪ್ರೋಗ್ರಾಮ್ ಅವತ್ತು ಮುಗೀತು. ಸೂರ್ಯಾಸ್ತಮಾನ ಆಯ್ತು. ಕೃಷ್ಣ ಅಂದ ಇನ್ನು ಮನೆಗೆ ಹೋಗೋಣ ಅಂತ ಹೇಳಿ ಇವು ಎಲ್ಲಿ ತಮ್ಮ ಬಂಡಿಗಳನ್ನೆಲ್ಲ ನಿಲ್ಲಿಸಿದ್ರು ಊರ್ ಹೊರಗಡೆ ಅಲ್ಲಿ ಬಂದಿದ್ದಾರೆ. ಕಾಲು ತೊಳ್ಕೊಂಡಿದ್ದಾರೆ. ಅವನಿಜ್ಜನಿಗಂ ಮುಕ್ತ ಕ್ಷೀರೋಪಸೇಚನಂ ಉಷತುಸ್ತಾಂ ಸುಖಂ ರಾತ್ರಿಗಿರಿಶತಂ. ಕಂಸ ಏನ್ ಮಾಡ್ತಾನೆ ಅಂತ ಎಲ್ಲವನ್ನೂ ಬಲ್ಲ ಸರ್ವಜ್ಞನಾದವ ಕೃಷ್ಣ. ಎಲ್ಲ ಗೊತ್ತಿದ್ರು ಅವತ್ತು ಆರಾಮ್ ಮಲಗದಂತ ಕೃಷ್ಣ. ನಿಶ್ಚಿಂತ, ಅವನಿಗೆ ಯಾವ ಚಿಂತೆ ಇಲ್ಲ. ಆದ್ರೆ ಇಲ್ಲೊಂದು ವಿಶೇಷ ಹೇಳ್ತಾರೆ. ಮಲಗುವ ಮುನ್ನ ದಿನ ರಾತ್ರಿ ಕ್ಷೀರಾನ್ನಂ, ಹಾಲಿನ ಅನ್ನ ತಿಂದು ಮಲಗುದಂತೆ. ಅದೇನು ವಿಶೇಷ? ವೇದವ್ಯಾಸ ದೇವರು ತಮ್ಮ ಗ್ರಂಥದಲ್ಲಿ ಚೂರು ಧರ್ಮದ ವ್ಯತ್ಯಾಸವನ್ನ ಮಾಡಲಿಲ್ಲ. ರಾತ್ರಿ ಕಾಲದಲ್ಲಿ ಮೊಸರನ್ನ ನಿಷಿದ್ಧ. ರಾತ್ರಿ ಊಟ ಮಾಡುವ ಪಕ್ಷದಲ್ಲಿ ಆಯುಷ್ಯ ವೃದ್ಧಿಯನ್ನ ಬಯಸುವವರು, ದೇವರ ದಯವನ್ನ ಬಯಸುವವರು ಹಾಲಿನನ್ನು ಊಟ ಮಾಡಬೇಕು. ಕೃಷ್ಣ ತೋರಿಸ್ತಾ ಇದ್ದ. ತಯೋರ್ವಿರಹಸೋ ಸ್ವೈರಂ ಭುಕ್ತ್ವಾ ಕ್ಷೀರೋಪಸೇಚನಂ. ರಾತ್ರಿ ಕಾಲದಲ್ಲಿ ಕ್ಷೀರೋಪಸೇಚನಂ ಭುಕ್ತ್ವಾ, ಹಾಲಿನಿಂದ ಮಾಡಿದ ಅನ್ನ, ಹಾಲು ಕನಸಿದ ಅನ್ನ ತಿಂದ. ಕೃಷ್ಣನ್ ನಿದ್ದೆ ಬಂತು. ಕೃಷ್ಣನನ್ನ ಸಂಹಾರ ಮಾಡಬೇಕು ಅನ್ನುವ ಕೃಷ್ಣ ದ್ವೇಷಿಗೆ, ಕಂಸನಿಗೆ ನಿದ್ದೆನೇ ಇಲ್ಲ. ದೇವರ ದ್ವೇಷ ಮಾಡುವವರಿಗೆ, ವಿಷ್ಣು ವೈಷ್ಣವ ದ್ವೇಷ ಮಾಡುವವರಿಗೆ ಅಷ್ಟೇ ಯಾಕೆ, ನೀವು ಜೀವನದಲ್ಲಿ ಯಾರನ್ನೇ ದ್ವೇಷ ಮಾಡಿದ್ರು ನಿಮ್ಗೆ ನಿದ್ದೆ ಇಲ್ಲ. ಅವರು ಮೇಲೆ ಇದ್ರು ಕಷ್ಟ, ಕೆಳಗೆ ಬಿದ್ರು ಕಷ್ಟ. ಯಾವಾಗಲೂ ಅವ್ರದೇ ಯೋಚನೆ ನಿಮ್ಗೆ ಆಗ್ಬಿಡುತ್ತೆ. ಕೃಷ್ಣಂಗೇನು ಯೋಚನೆ ಇಲ್ಲ, ಕಂಸನ್ ಬರೀ ಯೋಚನೆ. ಕಂಸಸ್ತು ಧನುಷೋಭಂಗಂ ರಕ್ಷಿಣಾಂ ಸ್ವಬಲಸ್ಯ ಚ ವದಂ ನಿಶಮ್ಯ ಗೋವಿಂದ ರಾಮ ವಿಕ್ರೀಡಿತಂಬರಂ ದೀರ್ಘ ಪ್ರಜಾಗರೋ ಭೀತೋ ದುರ್ನಿಮಿತ್ತಾನಿ ದುರ್ಮತಿಃ ಬಹೂನಿ ಅಚಷ್ಟೋ ಭಯರತ ಮೃತ್ಯೋ ದೌತ್ಯ ಕರ್ಮಾಣಿ ಚ. ಕಂಸನಿಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ. ಅವನು ಕೇಳಿದ ಸುದ್ದಿ ಅಂಥದ್ದು. ಒಂದು ಸ್ವಬಲಸ್ಯ ವದಂ, ಏನು ಬಿಲ್ಲಿಗೆ ರಕ್ಷಕರನ್ನಾಗಿ ಇಟ್ಟಿದ್ದ ಎಲ್ಲರನ್ನೂ ಕೂಡ ಕೃಷ್ಣ ಸಂಹಾರವನ್ನೇ ಮಾಡಿದ್ದ. ಜೊತೆಗೆ ಧನುಷೋಭಂಗಂ ವದಂ ನಿಶ್ಚುಮ್ಯ, ಆ ಬಿಲ್ಲನ್ನು ಮುರಿದು ಹಾಕಿದ್ದ. ಅದು ಏನು ಕಷ್ಟಪಟ್ಟಿರಲಿಲ್ಲ. ಆಟ ಆಡ್ತಾ ಆಡ್ತಾ ಇದ್ದವ್ರನ್ನೆಲ್ಲ ಕೊಂದು ಬಿಲ್ ಮುರಿದು ಹೋಗ್ಬಿಟ್ಟಿದ್ದ ಕೃಷ್ಣ. ಇದೆಲ್ಲ ಸುದ್ದಿ ಕೇಳಿ ಕಂಸನಿಗೆ ದೀರ್ಘ ಪ್ರಜಾಗರ, ಜಾಗರ ಅಂದ್ರೆ ಎಚ್ಚರಿಕೆ. ಶಿವರಾತ್ರಿ ಜಾಗರಣೆ ಅಂತ, ಜಾಗರ ಅಂದ್ರೆ ಎಚ್ಚರ. ಇವನಿಗೆ ಪ್ರಜಾಗರ ಅಂದ್ರೆ ಭಯದಿಂದ ಕೂಡಿದ ಎಚ್ಚರಿಕೆ. ಯಾವ ಕಡೆಯಿಂದ ಕೃಷ್ಣ ಬರ್ತಾನೋ, ಏನು ಮಾಡಿಬಿಡ್ತಾನೋ. ಹೀಗಾಗಿ ಬಹಳ ಭಯದಿಂದ ನಿದ್ದೆನೇ ಬರಲಿಲ್ಲ. ನಿದ್ದೆ ಬಂದ್ರೆ ಕೆಟ್ಟ ಕೆಟ್ಟ ಕನಸು. ದುರ್ನಿಮಿತ್ತಾನಿ ದುರ್ಮತಿ, ದುರ್ಬುದ್ಧಿಯ ಕಂಸನಿಗೆ ಅನೇಕ ನಿಮಿತ್ತಗಳು, ಮೃತ್ಯು ಸೂಚಕವಾದ ಅಪಶಕುನಗಳನ್ನೆಲ್ಲ ಕಾಡ್ತಾ ಇದ್ದಾನೆ. ಇದು ಭಾಗವತದಲ್ಲಿ ಮೃತ್ಯು ಬರುವ ಮುನ್ನ ಹೇಗೆ ಗೊತ್ತಾಗುತ್ತೆ ನೋಡಿ, ಈಗ ಗೊತ್ತಾಗತ್ತೆ. ಕಂಸನಿಗೆ ಸಾಯೋ ದಿನ ಹತ್ರ ಬಂದಾಗ ಅದರ್ಶನಂ ಸ್ವಶಿರಸಃ, ಅವನಿಗೆ ಕರಡಿ ಮುಂದೆ ನಿಂತ್ರೆ ಇಲ್ಲಿಂದ ಇಲ್ಲಿವರೆಗೆ ಕೆಳಗೆಲ್ಲ ಕಾಣ್ತಿತ್ತು, ತಲೆ ಕಾಣಿಸ್ತಿರ್ಲಿಲ್ಲ.
ತಲೆ ಕಾಣಿಸ್ತಾ ಇಲ್ಲ ಅಂತ ಕಾಣಿಸ್ತಾ ಇತ್ತು. ಅಂದ್ರೆ ಅವನ ಕರಡಿ ಮುಂದೆ ನಿಂತ್ರೆ ಇದು ಕಾಣ್ತಿರ್ಲಿಲ್ಲ. ಮಿಕ್ಕ ಕುತ್ತಿಗೆ ಸರ ಉಟ್ಕೊಂಡು ಪಂಚೆ ಕೈ ಇದ್ದಿದ್ದೆಲ್ಲ ಕಾಣ್ತಿತ್ತು. ಯಾರಿಗೆ ಮೃತ್ಯು ಹತ್ರ ಇದೆ, ಕನ್ನಡಿಯಲ್ಲಿ ಪ್ರತಿಬಿಂಬದಲ್ಲಿ ತಲೆ ಕಾಣಲ್ಲ. ಅದಕ್ಕೆ ನಿತ್ಯದಲ್ಲಿ ಬೆಳಗಾಗೆದ್ದು ಕನ್ನಡಿ ನೋಡ್ಬೇಕು, ಅಲ್ಲೇ ನೋಡ್ಕೊಂಡು ನಿಂತು ಬಿಡಬಾರ್ದಷ್ಟೇ. ಕೆಲವರು ನೋಡಿ ಅಂತ ಹೇಳಿದ್ದಾರೆ ಅಂತ ಹೇಳಿ 7 ಗಂಟೆಗೆ ಕನ್ನಡಿ ಮುಂದೆ ಕೂತು 9 ಆದ್ರೂ ಈಚೆಗೆ ಬರ್ದಿದ್ರೆ ಅದು ಸುಮ್ಮನೆ ಸೂಚ್ಯವಾಗಿ. ಇದೆಲ್ಲ ದುರ್ನಿಮಿತ್ತಗಳು. ಅದರ್ಶನಂ ಶ್ವಶಿರಸಃ ಪ್ರತಿರೂಪೇಷು ಸತ್ಸ್ವಭಿ. ಬಿಂಬದಲ್ಲಿ ತಾನಿದ್ದಾನೆ, ಪ್ರತಿಬಿಂಬದಲ್ಲಿ ತನ್ನ ತಲೆ ಇಲ್ಲ. ಅಸತ್ಯ ಪ್ರವಿದಿತೀಯ ದ್ವೈರೂಪ್ಯಂ ಜ್ಯೋತಿಷ ತದಾ. ಆಮೇಲೆ ಸೂರ್ಯನ್ ನೋಡಿದ್ರೆ ಮಧ್ಯದಲ್ಲಿ ದೊಡ್ಡ ರಂಧ್ರ ಕಾಣುತ್ತಂತೆ. ಸೂರ್ಯ ಡೈಲಿ ನೋಡ್ತೇವೆ, ಅದಕ್ಕೆ ಸೂರ್ಯ ಜೋಕ್ಷ ಸೂರ್ಯಂದೃಶೇ. ಗಾಯತ್ರಿಯಲ್ಲಿ ಈ ಮಂತ್ರ ಸಂಧ್ಯಾವಂದನೆಯಲ್ಲಿ ಬರ್ತಕ್ಕಂಥದ್ದು. ಉದಿತ್ಯಂ ಜಾತವೇದ ಸಂದೇವಂ ವಹಂತಿ ಕೇತವಾಃ. ಮಾಧ್ಯಾಹ್ನಿಕ ಸಂಧ್ಯಾನ ಮಾಡುವಾಗ, ಸೂರ್ಯೋಪಸ್ಥಾನ ಮಾಡುವಾಗ ಈ ಮಂತ್ರದಲ್ಲಿ ಸೂರ್ಯನನ್ನ ನೋಡು ಅಂತ ಹೇಳುತ್ತೆ. ದಿನಾ ನೋಡ್ಬೇಕು. ಯಾವತ್ತು ಸೂರ್ಯನ ಮಧ್ಯದಲ್ಲಿ ರಂಧ್ರ ಕಾಣುತ್ತೋ ಹತ್ರ ಬಂತು ಟೈಮ್ ಅಂತ ಅನ್ಕೊಳ್ಬಹುದು. ಮತ್ತೆ ಉಪನಿಷತ್ತುಗಳಲ್ಲಿ ಇದು ಎಷ್ಟೆಷ್ಟು ತಿಂಗಳು ಬದುಕಿರ್ತಾರೆ ಮುಂದೆ ಅನ್ನೋದನ್ನು ಹೇಳ್ಬಿಡುತ್ತೆ. ಒಂದಿನ, 1 ವಾರ, 6 ತಿಂಗಳು, 3 ತಿಂಗಳು, 1 ವರ್ಷಕ್ಕೆ ಮುಂಚೆ ಏನ್ ಕಾಣುತ್ತೆ, ಆಮೇಲೆ ಹೇಗೆ, ಇವೆಲ್ಲ ಹೇಳ್ತಕ್ಕಂಥದ್ದು. ಛಿದ್ರ ಪ್ರತಿಚ್ಛಾಯಾಂ. ತಾನು ಎಲ್ಲಿಯಾದ್ರೂ ನಡ್ಕೊಂಡು ಹೋದ್ರೆ ಈ ಕಂಸನಿಗೆ ನೆಲದ ಮೇಲೆ ಶಾಡೋ ನೆರಳು ಬೀಳ್ತಿತ್ತಲ್ಲ, ಆ ನೆರಳಲ್ಲಿ ಮಧ್ಯ ಮಧ್ಯೆ ತೂತಂತೆ. ಇವನೊಳಗೆ ಏನು ತೂತಿಲ್ಲ, ಆದ್ರೆ ಆ ನೆರಳಲ್ಲಿ ಮಾತ್ರ ಆ ರಂಧ್ರಗಳು. ಇದೆಲ್ಲ ಕೆಟ್ಟದು. ಎಲ್ಲದಕ್ಕಿಂತ ಹೆಚ್ಚು ಪ್ರಾಣಘೋಷಾನುಪಶ್ರುತಿ. ಪ್ರಾಣಘೋಷ ಕೇಳಿಸ್ತಾ ಇದೆ. ಸಂಧ್ಯಾವಂದನೆ ಮಾಡಿದ್ಮೇಲೆ ದಿನಾ ಈ ಪ್ರಾಣಘೋಷವನ್ನು ಕೇಳಬೇಕು. ಯಾರು ಬೇಕಾದ್ರೂ ಕೇಳ್ಬೋದು. 2 ಕಿವಿ ಹಿಂಗೆ ಮುಚ್ಕೊಂಡ್ಬಿಟ್ರೆ ಸಾಕು. ಗಟ್ಟಿಗೆ ಮುಚ್ಕೊಂಡ್ರೆ ಒಂದು ಘೋಷ ಕೇಳುತ್ತೆ, ಧೋ ಅಂತ ಕೇಳುತ್ತೆ. ಬೆಂಕಿ ಉರಿಯುವಾಗ ಅದು ಕೇಳಿಸ್ತಿದೆ. ಯಾರು ಕೇಳಿಸದೆ ಇದ್ರೆ ಶಂಖ ಇಟ್ಕೊಂಡ್ರೆ ಸ್ಪಷ್ಟ ಕೇಳುತ್ತೆ. ಶಂಖ ಕಿವಿಗೆ ಇಟ್ಕೊಂಡ್ರೆ ಓ ಅಂತ ಕೇಳುತ್ತದು. ಯಾರಿಗೆ ಕೇಳಲ್ಲ ಸಾವು ಹತ್ರ ಇದೆ ಅಂತ ಅರ್ಥ. ಈ ಕಂಸ ಅದಕ್ಕೂ ಟ್ರೈ ಮಾಡ್ತೀನಿ ಹಿಂಗಂದ, ಸೌಂಡೇ ಇಲ್ಲ. ಇಂದಿರಾರಮಣ ಗೋವಿಂದ ಅನ್ಕೊಂಡ. ಸ್ವರ್ಣ ಪ್ರತೀತಿ ವೃಕ್ಷೇಶು. ಆಮೇಲೆ ಇನ್ನೊಂದು ವಿಶೇಷ ಗೊತ್ತಾ, ಬೀದಿಲಿ ನಡ್ಕೊಂಡು ಹೋದ್ರೆ ಡೈಲಿ ನೀವು ಯಾವ ದೊಡ್ಡ ದೊಡ್ಡ ಮರಗಳನ್ನ ನೋಡಿರ್ತೀರಿ, ಸೇಮ್ ಮರ ಬಂಗಾರದ ತರ ಕಾಣುತ್ತೆ. ಬಂಗಾರದ ಮರಗಳು. ಎಲ್ಲಿಯಾದ್ರೂ ಬಂಗಾರದ ಮರ ಕಂಡ್ರಿ ಓ ಇಂದ ಹತ್ರ ಬಂತು ಆಯುಷ್ಯ ಅಂತ ಅರ್ಥ. ಸ್ವರ್ಣ ಪ್ರತೀತಿ ವೃಕ್ಷೇಶು. ವೃಕ್ಷಗಳೆಲ್ಲ ಸ್ವರ್ಣದ ಪ್ರತಿಮೆಯಂತೆ ಬಂಗಾರದ ವೃಕ್ಷಗಳು ಕಾಣುತ್ತಂತೆ. ಸ್ವಪದಾದರ್ಶನಂ. ಇದು ಒಂದು ಆಶ್ಚರ್ಯ. ಇದೆಲ್ಲ ವೇದವ್ಯಾಸದೇವರು ಹೇಳುವುದು. ಮರಣ ಸೂಚ್ಯವಾದ ದುಶ್ಶಕುನಗಳು. ನಡ್ಕೊಂಡು ಹೋದ್ರೆ ನೀವು ಎಲ್ಲೇ ಕಾಲಿಡಿ ನಿಮ್ ಹೆಜ್ಜೆ ಗುರುತು ಬೀಳಲ್ಲ. ಹೆಜ್ಜೆ ಗುರುತು ಬೀಳಲಿಲ್ಲ, ಹಾಗಾದ್ರೆ ಗುರುತು ಬೀಳಿದಾಗ ಎತ್ಕೊಂಡು ಹೋಗೋ ಕಾಲ ಬಂತು ಅಂತ ಅರ್ಥ. ಆ ಕಾಲದಲ್ಲಿಯೇ ಹೀಗಿಲ್ಲ. ಆಮೇಲೆ ಇವನಿದೆ ಎಲ್ಲ ಅಪಶಕುನ. ಜೊತೆಗೆ ಏನಾದ್ರೂ ತುಂಬಾ ಹೊತ್ತು ಟ್ರೈ ಮಾಡಿ ಮಲಗಿದ್ರೆ ಆ ನಿದ್ದೆ ಒಳಗೆ ಪ್ರಾಬ್ಲಮ್. ಏನು? ಸ್ವಪ್ನದಲ್ಲಿ ಪ್ರೇತ ಪರಿಶ್ವಂಗ. ಪ್ರೇತ ಅಂದ್ರೆ ಹೆಣ, ಅದರ ಪರಿಶ್ವಂಗ ಅಂದ್ರೆ ಗಟ್ಟಿಯಾಗಿ ತಬ್ಕೊಂಡ ಹಾಗೆ. ಹೆಣನ್ ತಬ್ಕೊಂಡ ಹಾಗೆ ಕಲ್ಪಿದ್ರಿ. ಯಾಕೆ ನಿದ್ದೆ ಬರ್ತೀವಿ? 1 ವಾರ ನಿದ್ದೆ ಬರಲ್ಲ. ಖರಯಾನಂ. ಖರ ಅಂದ್ರೆ ಕತ್ತೆ. ಕತ್ತೆ ಮೇಲೆ ಕೂತಿ ಎಲ್ಲಾದ್ರೂ ಹೋದ್ ಸ್ವಪ್ನ ಬಿದ್ರೆ ಅದ ಹಾಗೆ ಅರ್ಥ. ಬಿಸಾದನಂ. ಅದ ಅಂದ್ರೆ ತಿನ್ನೋದು. ಬಿಸ ಅಂದ್ರೆ ಕಮಲದ ನಾಳ, ಕಮಲದ ದಂಟು ಇರುತ್ತಲ್ಲ, ಅದನ್ನು ಕಚ್ಚಿ ಕಚ್ಚಿ ತಿಂತಾ ಇದ್ದಾನೆ ಅಂದ್ರೆ
ಸಾವಿಗೆ ಹತರಾಗಿದ್ದಾನೆ. ಮಲವಾಲಕ್ಯ ತೈಲಾಭ್ಯಂಗೋ ದಿಗಂಬರ ಕೆಂಪು ಮಾಲೆಯನ್ನ ಧಾರಣೆ ಮಾಡಿದ ಹಾಗೆ ಕನಸು. ಕನಸೆಲ್ಲ ಸೇರಿ ಒಟ್ಟಿಷ್ಟು ಬೆಳೆದಿತ್ತು ಅವನಿಗೆ. ಕಂಸನಿಗೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು, ಕೆಂಪಿನ ಹೂನಾರ ಹಾಕೊಂಡು, ಉದ್ದ ಕುಂಕುಮ ಹಚ್ಕೊಂಡು, ಮೈ ಮೇಲೆ 1 ಗ್ರಾಮ್ ಬಟ್ಟೆನೂ ಇಲ್ಲದೆ ಕತ್ತೆ ಮೇಲೆ ಕೂತ್ಕೊಂಡು ದಕ್ಷಿಣದ ಕಡೆಗೆ ಒಂದು ಹೆಣನ್ ತಬ್ಕೊಂಡು ಹೋಗೋ ಕನಸು ಬಿಡ್ತಿತ್ತು. ಒಂದೊಂದು ಬಿದ್ರೂ ಸಾಕು, ಇಷ್ಟು ಪೂರ ಫುಲ್ ಕನಸವರು. ಅನ್ಯಾನಿ ಇತ್ತಂ ಭೂತಾನಿ ಸ್ವಪ್ನ ಜಾಗೃತಾನಿ ಚ ಪಶ್ಯನ್ ಮರಣ ಸಂತ್ರಸ್ತೋ ನಿದ್ರಾಂ ಲೇಪೇನ ಚಿಂತೆಯ. ಇಂಥ ದೇವರಂತ ಕನಸು ಬಿದ್ರೆ ನಿದ್ದೆ ಎಲ್ಲಿ ಬರುತ್ತೆ? ನಿದ್ದೆಯೇ ಇಲ್ಲ. ಅವನ ಹೃದಯದ ಒಳಗೆ ಭಯ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಅಲ್ಲ, ಎಲ್ಲಿತ್ತು, ಹ್ಯಾಕ್ ಸೇರ್ಕೊಳ್ತು ಅಂದ್ರೆ, ಈ ಕೃಷ್ಣ ಬಿಲ್ ಮುರಿದಾಗ ಅದೇನು ಶಬ್ದ ಬಂತು, ಚಟಾರ ಶಬ್ದ ಬಂತು. ಆ ಶಬ್ದ ರೂಪದ ಭಯ ಕಂಸನ ಒಳಗೆ ಸೇರ್ಕೊಂಡ್ಬಿಡಿತು. ಯಾರು ಬಂದ್ರು ಭಯ, ನಿಂತ್ರು ಭಯ, ಕೂತ್ರು ಭಯ. ಉಪ್ಪಿನಕಾಯಿ ಬಡಿಸುವಾಗ ಚಮಚ ಬಿದ್ದು ಹಾಕ್ತಿದ್ದ, ಅಷ್ಟು ಭಯ. ಏನಾದ್ರೂ ಒಂದು ಗುಂಡ್ಪಿನ್ ಬಿದ್ರೂ ಭಯ. ಕ್ಷುಲ್ಲಕ ಜನರಿಗೆ ಎಲ್ಲ ಭಯ. ವಿಷ್ಟಾಯ ಮನುಷ್ಯ ಕೌರವ್ಯ ಸೂರ್ಯೇ ಚಾರಿ ಸಮುತ್ಥಿತೆ ಕಾರ್ಯಾನಾಥವೈಕಂಸೋ ಮಲ್ಲ ಕ್ರೀಡಾ ಮಹೋತ್ಸವಂ. ಹೇಗೋ ಕಷ್ಟಪಟ್ಟುಕೊಂಡು ಅರ್ಧಂಬರ್ಧ ನಿದ್ದೆ ಮಾಡ್ತಾ ಅವತ್ತಿನ ರಾತ್ರಿ ಕಳೆದ. ಬೆಳಗ್ಗೆ ಆದಾಗ ಕಂಸ ಉತ್ಸವವನ್ನ ಆಚರಣೆ ಮಾಡ್ತಾ ಇದ್ದಾನೆ. ಏನು ಉತ್ಸವ? ಮಲ್ಲ ಕ್ರೀಡಾ ಮಹೋತ್ಸವಂ. ಮಲ್ಲರ ಉತ್ಸವ, ಕುಸ್ತಿ, ಕಾಳಗ. ಬಿಲ್ ಹಬ್ಬ ಪ್ರೋಗ್ರಾಮ್ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ. ಏನ್ ಕಾರ್ಯಕ್ರಮ ಅಂದ್ರೆ ಫೈಟಿಂಗ್. ಇಬ್ರು ಮಲ್ಲರದು ಅಖಾಡದಲ್ಲಿ ಅದು ಮುಷ್ಟಿ ಯುದ್ಧ, ಕಾಳಗಿದ್ದ ಎಲ್ಲ ಆಗ್ತಾ ಇದೆ. ಅನಂಚು ಪುರುಷ ರಂಗಂ ತುರಿಯವೇ ಜಗ್ಗಿರೆ ಮುಂಚಾಲಂಕೃತ ದಿರ್ಭಿ ಪತಾಕ ಚಲತೋರಣೈ. ಆ ಮಲ್ಲ ರಂಗ ಮಂಟಪವನ್ನ ಮುಷ್ಟಿಕ, ಚಾಣೂರ ಮೊದಲಾದ ದೊಡ್ಡ ದೊಡ್ಡ ಜಟ್ಟಿಗಳು ಪ್ರವೇಶ ಮಾಡಿದ್ದಾರೆ. ಅವರು ಬರುವಾಗ ಪಣವ, ಆನಕ, ಗೋಮುಖ ಮೊದಲಾದ ಅನೇಕ ರಣವಾದ್ಯಗಳು ಅಂತ ಕರೀತಾರೆ. ಅದೆಲ್ಲ ವಾದ್ಯ ವಿಶೇಷಗಳು. ಈಗ ಎಲ್ಲದಕ್ಕೂ ಒಂದೇ ವಾದ್ಯ ರೀ. ಅದು ದೇವರು ಬಂದು ತೊರಗೋಗಿ ನೋಡಿದ್ರೆ ದೇವರಿರೋದು. ಯಾರೋ ರಾಮನಾಮ ಸತ್ಯ ಅಂತ ಹೊರಬಿಟ್ಟಿರ್ತಾರೆ. ಇನ್ನೇನೋ ಯಾರೋ ಹೋದ್ರು ಅಂತ ನೋಡಿದ್ರೆ ಅಲ್ಲೇ ಅದೇ ಬ್ಯಾಂಡ್ ಸೆಟ್ ದೇವ್ರು ಬರ್ತದೆ. ಈ ಎಲ್ಲದಕ್ಕೂ ಒಂದೇ ಬ್ಯಾಂಡ್ ಸೆಟ್ ಇಟ್ಕೊಂಡ್ಬಿಟ್ಟಿದ್ದೀವಿ ನಾವು. ಹಿಂದಿನ ಕಾಲದಲ್ಲಿ ಹಾಗಿಲ್ಲ. ಮಂಗಳವಾದ್ಯ ಇದ್ರೇನೆ ಮದುವೆ. ಮದುವೆಗೆ ಎಂದು ಬೇರೆ ಬ್ಯಾಂಡ್ ಸೆಟ್ಟಿನ ಶಬ್ದವೇ ಇಲ್ಲ. ಈಗ ಎಲ್ಲದಕ್ಕೂ ತಮಟೆ ಬಾರಿಸ್ಬಿಡ್ತಾರೆ, ಚೆಂಡೆ ಬಾರಿಸ್ಬಿಡ್ತಾರೆ. ಅದೆಲ್ಲ ಮಾಡೋ ಹಾಗಿಲ್ಲ. ಯಾವ್ಯಾವ್ದಕ್ಕೆ ಯಾವ್ಯಾವ ವಾದ್ಯ ಅಂತಿತ್ತು. ಇಲ್ಲಿ ಯುದ್ಧ ಆಗುವ ಪ್ರಸಂಗ, ಮಲ್ಲರ ಕಾಳಗ, ಅದಕ್ಕೆ ಪಣವ, ಆನಕ, ಗೋಮುಖ, ರಣಕಾಳೆ ಇದೆಲ್ಲ ಊದುವಂಥದ್ದು ಊದಿದ್ದಾರೆ. ಅದೆಲ್ಲ ಕೇಳಿದಾಗ ಈ ಕೃಷ್ಣ, ರಾಮ, ಅವರ ಸ್ನೇಹಿತರಿಗೆಲ್ಲ ಅನ್ನಿಸ್ತು, ಇಲ್ಲೇನೋ ಪ್ರೋಗ್ರಾಮ್ ನಡೀತಿದೆ, ಹೋಗೋಣ ಅಂತ ಎಲ್ಲ ಗುಂಪೊಳಗೆ ಸೇರ್ಕೊಂಡು ಹೋಗ್ತಾ ಇದ್ದಾರೆ. ಆ ರಂಗಮಂಟಪದ ಸುತ್ತ ನಾಗರಿಕರೆಲ್ಲ ತೇಷು ಪೌರ ಜಾನಪದ ಬ್ರಹ್ಮ ಕ್ಷತ್ರ ಪುರೋಗಮ, ಬ್ರಾಹ್ಮಣರು, ಕ್ಷತ್ರಿಯರೇ ಮೊದಲಾದ ಪಟ್ಟಣಿಗರೆಲ್ಲ ಅವರವರಿಗೆ ಉಚಿತವಾದ ಆಸನದಲ್ಲಿ ಕೂತಿದ್ದಾರಂತೆ. ಕಂಸ ಪರಿಯುತೋ ಮಾತ್ಯೈರಾಜ ಉಪನಿಷತ್. ಕಂಸ ತನ್ನ ಮಂತ್ರಿಗಳಿಂದ ಸುತ್ತುವರಿಯಲ್ಪಟ್ಟು ತನಗಾಗಿ ವ್ಯವಸ್ಥೆ ಮಾಡಿದ ರಾಜಮಂಚ ಸಿಂಹಾಸನದಲ್ಲಿ ಕೂತಿದ್ದಾನೆ. ಮಂಡಲೇಶ್ವರ ಮಧ್ಯದೋ ಹೃದಯೇನ ವಿಧೂಯತ. ಮಂಡಲಾಧಿಪತಿಗಳ ಮಧ್ಯದಲ್ಲಿ ಕೂತರೂ ಹೃದಯ ಮಂಡಲದಲ್ಲಿ ಮಾತ್ರ ಭಯ ಆವರಿಸಿಬಿಟ್ಟಿದೆ. ವಾದ್ಯಮಾನೇಷು ತುರ್ಯೇಷು ಮಲ್ಲಾಹ ಉತ್ತರೇಷು ಕಾಮಲ್ಲ ಸುಲಂಕೃತ ದೃಷ್ಟ ಸೋಪಾಧ್ಯಾಯ ಸಮಾವಿಶಂ. ಅನೇಕ ವಾದ್ಯಗಳಾಗ್ತಾ ಇರುವಾಗ ಮದಿಸಿದ ಮಲ್ಲರು, ತಮಗೆ ಪಾಠ ಹೇಳಿಕೊಟ್ಟ ಮಲ್ಲರ ಜೊತೆ, ಗುರುಗಳ ಜೊತೆಗೆ ರಂಗಸ್ಥಳವನ್ನ ಬಂದಿದ್ದಾರೆ. ದೃಷ್ಟ ದುರಹಂಕಾರದಿಂದ ತೊಡೆಯನ್ನು ತೊಡ್ತಾ ನಿಂತು ಬಿಟ್ಟಿದ್ದಾರೆ, ಸಡ್ಡು ಹೊಡಿತಾ ಇದ್ದಾರೆ.
ಕೈ ಎರಡು ಭುಜಗಳನ್ನ ಕುಡಿಸ್ತಾ ತೊಡೆಯನ್ನ ತೊಟ್ಟುತ್ತಾ ಯುದ್ಧಕ್ಕೆ ಆಹ್ವಾನ ಮಾಡ್ತಾ ಇದ್ದಾರೆ. ಯಾರವರು? ಚಾಣೂರ ಮುಷ್ಟಿಕ ಕೂಟ ಚಲಕ್ಕೋಸಲ ಏವಚಾತ ಆಸನೆ ವಿಪಸ್ಥಾನ ವಾದ್ಯ ಪ್ರಹಂಚಿದ. ಇವರೆಲ್ಲ ಜಟ್ಟಿಗಳು. ಅದರಲ್ಲಿ ಪ್ರಧಾನರು ಇಬ್ಬರು, ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಶಾರದ. ಮುಷ್ಟಿಕ ಮತ್ತು ಚಾಣೂರ ಅಂತ ಇವರೆಲ್ಲ ಬಂದಿದ್ದಾರೆ. ಕಂಸನ ಆಮಂತ್ರಣದ ಮೇರೆಗೆ ಬಂದಿದ್ದ ನಂದಗೋಪನೆ ಮೊದಲಾದವರು ಕೂಡ ತಾವು ತಂದಿದ್ದ ಎಲ್ಲ ಕಪ್ಪ ಕಾಣಿಕೆಗಳನ್ನ ಕಂಸನಿಗೆ ಒಪ್ಪಿಸಿ ತಾವು ಒಂದ್ ಕಡೆ ಬಂದು ಕೂತಿದ್ದಾರೆ. ಅತ ಕೃಷ್ಣಶ್ಚ ರಾಮಶ್ಚ ಕೃತ ಶೌಚೋಪಲಂದಪ. ಬೆಳಗಾಗೆದ್ದಿ ಹುಡುಗರು ರಾಮಕೃಷ್ಣರು ಕೃತ ಶೌಚವು ಶೌಚಾಚಾರಗಳನ್ನು ಮಾಡಿಕೊಂಡಿದ್ದಾರೆ. ಮಲ್ಲದತ್ತು ನಿಗೋಷಮುಪೇಯತು. ಮಲ್ಲರ ಕಾಳಗ ಅದನ್ನ ಕೇಳಿ ನೋಡೋಣ ಅಂತ ಹೋದ್ರು. ಆಡ್ಲಿಕ್ಕೆ ಹೋದವರಲ್ಲ, ನೋಡ್ಲಿಕ್ಕೆ ಹೋದ್ರು. ರಂಗದ್ವಾರಂ ಸಮಾಸಾಧ್ಯ ತಸ್ಮಿನ್ ಗಜಮವಸ್ಥಿತಂ. ಆ ರಂಗದ ದ್ವಾರದಲ್ಲಿ ಮಲ್ಲರು ಯುದ್ಧ ಮಾಡ್ಲಿಕ್ಕೆ ಹೋಗಿದ್ರಲ್ಲ, ಆ ರಂಗದ್ವಾರದಲ್ಲಿಯೇ ಒಂದು ಆನೆ ನಿಂತು ಬಿಟ್ಟಿತ್ತು. ಅದರ ಹೆಸರು ಕುವಲಯ ಪೀಡ ಅಂತ. ಕು ಅಂದ್ರೆ ಭೂಮಿ, ವಲಯ ಅಂದ್ರೆ ಸುತ್ತು, ಪೀಡ ಅಂದ್ರೆ ಗೋಡೆ ಗೊತ್ತಿತ್ತು. ಏನಂತ ಅಂದ್ರೆ ಆನೆ ಹೊರಗೆ ಬಂದ್ರೆ ಭೂಮಿನೇ ನಡುತ್ತಿದ್ಲದು, ಅಂತ ಮದಿಸಿದ ಆನೆ. ಅದರೊಳಗೆ ಒಬ್ಬ ಮೇಲೆ ಅವನ ಹೆಸರು ಅಂಬಷ್ಟ ಅಂತ, ಮಹಾಪಾಪಿ. ಕೃಷ್ಣನಿಂದ ಪ್ರೇರಿತನಾಗಿ ಮೊದಲೇ ಅಂಬಷ್ಟನಿಗೆ ಕಂಸ ಹೇಳಿದ್ದ, ಕೃಷ್ಣ ಬಂದ್ರೆ ಈ ಆನೆನ ಅವನ ಮೇಲೆ ಹರಿಸ್ಬಿಡು ಅಂತ. ಅದಕ್ಕೋಸ್ಕರ ಕಾಯ್ತಾ ಕೂತಿದ್ದಾನೆ. ಬದ್ವಾ ಪರಿಕರಂ ಚೌರಿ ಸಮುಖ್ಯ ಕುಟಿಲಾಲಕನ್ ವಾಚ ವಾಚ ಮೇಘನಾದ ಗಂಭೀರಯ. ಕೃಷ್ಣ ಪರಮಾತ್ಮ ಮೈ ಮೇಲೆ ಶಲ್ಯ ತೆಗೆದು ಸೊಂಟಕ್ಕೆ ಕಟ್ಟಿದ್ದಂತೆ. ಅಂದ್ರೆ ನಾನ್ ರೆಡಿ ಅಂತ, ಯಾವ ಯುದ್ಧಕ್ಕೂ ನಾನ್ ರೆಡಿ. ಕೃಷ್ಣ ಬಾಯಲ್ಲಿ ಹೇಳಲ್ಲ, ಕೈಯಲ್ಲಿ ಮಾಡಿ ತೋರಿಸ್ತ. ಮೈ ಮೇಲೆ ಇದ್ದಿದ್ದ ಶಲ್ಯ ತೆಗೆದು ಸೊಂಟಕ್ಕೆ ಕಟ್ಟದ. ಆಮೇಲೆ ಕುಟಿಲಾಲಕಾನ್ ಸಮುಖ್ಯ ಅಂದ್ರೆ ತಂದೇನು ಕೂದಲೆಲ್ಲ ಇಳಿದಿದ್ದು ಅದನ್ನೆಲ್ಲ ತೆಗೆದು ಹಿಂದೆ ಮಾಡ್ಕೊಂಡು ಗಂಟು ಹಾಕೊಂಡು ರೆಡಿಯಾಗಿ ಆನೆ ಮೇಲೆ ಕೂತವನಿಗೆ ಹೇಳ್ತಾ ಇದ್ದಾನೆ, ಅಂಬಷ್ಟ ಅಂಬಷ್ಟ ಮಾರ್ಗನ್ನು ದೇಹ್ಯಪಕ್ರಾಮಾಚರಂ ನೋಚೇತ್ ಸಮುಂಜರಂ ತ್ವಾದ್ಯ ನಯಾಮಿ ಅಮಸಾದನಂ. ಹೇ ಅಂಬಷ್ಟ, ಮಾವುತ ಮಾವುತ, ನಮಗೆ ದಾರಿ ಬಿಡು, ಬೇಗ ಬೇಗ ಆಚೆಗೆ ತೊಲಗು. ಇಲ್ಲ ಅಂತಾದ್ರೆ ನಿನ್ನಾನೆ ಇಬ್ಬರನ್ನು ಒಂದೇ ನಿಮಿಷಕ್ಕೆ ಯಮಲೋಕಕ್ಕೆ ಕಳಿಸ್ತೀನಿ ಅಂತ. ಅಂದ್ರೆ ಯಮಲೋಕನು ನಂದೇ ಅಂತ. ನೀವು ಆ ರೂಮ್ಗೆ ಹೋಗಿ, ಅಂದ್ರೆ ನಮ್ದೇ ಅನ್ನೋ ತರ ಹೇಳ್ತೀವಲ್ಲ, ನಿನ್ನ ಅಲ್ಲಿಗೆ ಕಳಿಸ್ತೇನೆ. ಎಲ್ಲಿಗೆ? ಯಮಲೋಕಕ್ಕೆ ಕಳಿಸ್ತೇನೆ ಅಂತ. ಅಂದ್ರೆ ಯಾರಿಗೆ ಯಾವ ಲೋಕ ಹೋಗಬೇಕಾದ್ರೂ ಅದು ಕೃಷ್ಣ ಕೊಡುವಂಥದ್ದು. ಉತ್ತಮರಿಗೆ ಉತ್ತಮ ಜಾಗ, ಅಯೋಗ್ಯರಿಗೆ ಅಯೋಗ್ಯ ಸ್ಥಾನ. ಏವಂ ನಿರ್ಬತ್ಸಿತೋ ಅಂಬಷ್ಟಾಪಿತೋ ಗೋಪಿತಂ ಗಜಂ ಚೋದಯಾಮಾಸ ಕೃಷ್ಣಾಯ ಕಾಲಾಂತಕಯಮೋಪಂ. ಇದೇ ಒಳ್ಳೆ ಮೃತ್ಯು ಇದ್ದಾಗಿತ್ತು ಆನೆ. ಆ ಆನೆಯನ್ನ ಅಂಬಷ್ಟ ಪ್ರೇರಣೆ ಮಾಡ್ತಾ ಇದ್ದಾರೆ. ಆನೆಗಳನ್ನ ನೋಡಿಕೊಳ್ಳುವ ಮಾವುತರಿಗೆ ಅವರದೇ ಆಗಿರ್ತಕ್ಕಂಥ ಕೋಡ್ ವರ್ಡ್ಸ್ ಇರುತ್ತೆ, ಅದರ ಮೂಲಕ ಮಾತಾಡಿಸ್ತಾರೆ. ಆನೆಯನ್ನ ಕೃಷ್ಣನ ಮೇಲೆ ಹೋಗಿ ಅಂತ ಪ್ರಚೋದನೆ ಮಾಡಿದ್ದಾನೆ. ಹಾಗೆ ಪ್ರಚೋದನೆ ಮಾಡ್ತಾ ಇರುವಾಗ ಏನು ಅಂಕುಶ ಇದೆ, ಅಂಕುಶದಿಂದ ಮರ್ಮಸ್ಥಳಕ್ಕೆ ತಾಕಿಸ್ತಾ ಇದ್ದಾನೆ. ಗರೀಂದ್ರ ಸಮವಿದ್ರುತ್ಯ ಕರೇಣ ತವಸಾಗ್ರಹೀತ್. ಆ ಮದಿಸಿದ ಆನೆ ವೇಗವಾಗಿ ಕೃಷ್ಣನ ಕಡೆ ಬಂದು ಸೊಂಡಿಲಿನಿಂದ ಕೃಷ್ಣನನ್ನು ಹಿಡಿತು. ಯಾರಿಗೂ ಸಿಗದೆ ಇರೋ ಕೃಷ್ಣ ಆನೆ ಸೊಂಡಿಗೆ ಸಿಗ್ತಾನ್ರಿ. ಕೈ ಮುಗಿದು ಕಾಲಿಗೆ ಬಿದ್ದವರಿಗೆ ನಿಲ್ಲಲ್ಲ, ಸಿಗಲ್ಲ ಕೃಷ್ಣ. ವರ್ಣಾಭಿ ವೇದಾಭಿಮಾನಿ ದೇವತೆಗಳು ಕೂಗಿದ್ರೆ ಸಿಗದೆ ಇರೋ ಕೃಷ್ಣ. ನಿಗಮಕ್ಕೆ ಸಿಲುಕದ ಅಗಣಿತ. ಎಂತ ಮಹಿಮಾ ಭಗವಂತ. ವೇದಗಳಿಗೆ ಸಿಗೋಲ್ಲ, ಮಹಾಲಕ್ಷ್ಮಿಗೆ ಸಿಗೋಲ್ಲ,
ಬ್ರಹ್ಮಾದಿಗಳು ಸಿಗಲ್ಲ. ಒಂದು ಆನೆ ಸೊಳ್ಳು ಕಲ್ ಸಿಕ್ಕಿಬಿಡ್ತಾನ, ಪೆದ್ದದು ಗೊತ್ತಿಲ್ಲ. ಏನು ಗೊತ್ತಿಲ್ಲ, ಸಿಗಲ್ಲ ಅಂತಲ್ಲ, ದೇವರು ಅಂತಾನೆ ಗೊತ್ತಿಲ್ಲ. ಗೊತ್ತಿದ್ರೆ ಆನೆ ಯಾಕಾಗಲ್ಲ. ಹೀಗಾಗಿ ಹಿಡಿಯಕ್ಕೆ ಹೋಯ್ತು, ಆಗ್ಲಿಲ್ಲ. ಕೃಷ್ಣ ಏನ್ ಮಾಡ್ದ, ತಪ್ಪಿಸ್ಕೊಂಡ್ಬಿಟ್ಟ. ಆಗ ಅವನು ಏನ್ ಮಾಡಿದ್ದ, ಕೃಷ್ಣ ಎಲ್ಲಿ ಹೋಗ್ಲಿಲ್ಲ, ಆನೆಗೆ ಕಾಣದ ಹಾಗೆ ನಿಂತ್ಕೊಂಡ್ಬಿಟ್ಟ. ಎಲ್ಲಿ ನಿಂತ್ಕೊಂಡ, ಏನ್ ಮಾಡ್ಲಿಲ್ಲ, ಆನೆದು ಎರಡು ಕಾಲಿದೆಯಲ್ಲ ಅದ್ರ ಮಧ್ಯೆ ನಿಂತ್ಕೊಂಡ್ಬಿಟ್ಟ. ಆನೆಗೆ ಎಲ್ಲಿ ಕಾಣ್ಬೇಕ್ರಿ, ಆನೆ ದೊಡ್ಡ ಶರೀರ, ಪುಟ್ಟ ಚಿಕ್ಕಣ್ಣು, ಅದು ಹಿಂಗೆ ತಿರುಗಿ ನೋಡೋಕೆ ಗಂಟು ಕಟ್ಟಲೇಬೇಕು. ಹೀಗೆ ತಿರುಗುವಾಗ ಈ ಕಾಲು ಹಾಕ್ತಿರುವ ಆ ಕಾಲು ಮಾಡಿ ಅದಕ್ಕೆ ತುಂಬಾ ಸುಸ್ತಾಗುವ ಹಾಗೆ ಮಾಡಿಬಿಟ್ಟ. ಕಡೆಗೆ ಆನೆಗೆ ಬಹಳ ಸಿಟ್ಟು ಬಂತು. ಯಾಕೆ ಸಿಟ್ಟು ಅಂದ್ರೆ ಎಲ್ಲೋ ಹೋದ ಕೃಷ್ಣ ಅಂತ ಗೊತ್ತಾಗ್ತಿದೆ, ಎಲ್ಲ ಹೋಗಿಲ್ಲ, ಅಲ್ಲೇ ಇದ್ದಾನೆ. ಸಿಟ್ಟು ಆ ವಾಸನೆಯಿಂದ ತಿಳ್ಕೊಂಡ್ಬಿಡ್ತು. ಗ್ರಾಣಗ್ನಾಹ, ಪ್ರಾಣಿಗಳಿಗೆಲ್ಲ ಒಂದು ಸ್ಪೆಷಾಲಿಟಿ ಇದ್ರೆ ಅವು ಎಲ್ಲದರ ಇನ್ಫಾರ್ಮೇಶನ್ ಅದು ಮೂಗಿನಿಂದಲೇ ತಿಳ್ಕೊಳ್ಳಿ. ಅದು ಪ್ರಾಣಿಗಳಿಗೆ. ಭಾಗವತ ತೃತೀಯ ಸ್ಕಂದದಲ್ಲಿ ದೇವರ ಸೃಷ್ಟಿಯನ್ನ ಹೇಳುವಾಗ ಅನೇಕ ಜಾತಿಯ ಪ್ರಾಣಿ ಸಂಕುಲವನ್ನ ಹೇಳ್ತಾ ಪ್ರಾಣಿಗಳ ವಿಶೇಷ ದೇವರು ಕೊಟ್ಟದ್ದು ಏನಂದ್ರೆ ಗ್ರಾಣಗ್ನಾಹ, ಮೂಗಿನಿಂದಲೇ ಸತ್ಯಾಂಶವನ್ನ ತಿಳಿಯುವಂತಹ ಶಕ್ತಿ ಆನೆಗಳಿಗೆ ದೇವರು ಕೊಟ್ಟಿದ್ದಾರೆ, ಪ್ರಾಣಿಗಳಿಗೆ. ಹೀಗಾಗಿ ಕೃಷ್ಣನ್ ತಿಳ್ಕೊಳ್ಳು. ಉಚ್ಛೇ ಪ್ರತಿಜ್ಞಾತಿ ಬಲಂ ಪಂಜಾವಿಂಜಲಿ ವಿಪರ್ಣಂ ವಿವಲೀಲಯ. ಆಗೇನ್ ಮಾಡಿದ ಕೃಷ್ಣ, ಎರಡು ಹಿಂದಿನ ಕಾಲ ಹತ್ರ ಹೋಗಿದ್ದ. ಈ ಆನೆ ಗೊತ್ತಾಯ್ತು ಕೃಷ್ಣ ಅಲ್ಲೇ ಇದ್ದಾನೆ. ತನ್ನ ಸೊಂಡಿಲನ್ನ ಒಳಗಿಂದ ಹಾಕಿ ಕೃಷ್ಣನ್ ಎಳ್ಕೋಬೇಕು ಪ್ರಯತ್ನ ಮಾಡಿದಾಗ ಕೃಷ್ಣ ಮತ್ತೂ ಹಿಂದೆ ಹೋಗಿ ಆನೆಯ ಬಾಲವನ್ನ ಹಿಡ್ಕೊಂಡು 25 ಬಿಲ್ ಅಳತೆ ಎಳ್ಕೊಂಡು ಹೋಗ್ತಾನೆ. ದರ 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 ಈ ನಾಯಿ ಮರಿ ನಡ್ಕೊಂಡು ಹೋಗ್ತು, ಹಂಗೆ ದರ ದರ ಹಿಡ್ಕೊಂಡು ಆನೆ ನಡ್ಕೊಂಡು ಹೋಗಿದ್ದಾನೆ. ಹೇಗೆ ಅಂದ್ರೆ ಸುಪರ್ಣ ನಾಗಮಿ ವಲೀಲಯ, ಎತ್ತರದಲ್ಲಿ ಹಾರುವಂತ ಗರುಡ ನೆಲದಲ್ಲಿ ಹರಿದಾಡುವ ಹಾವನ್ನ ಪಟ್ಟನೆ ಹಿಡಿದು ಹೇಗೆ ಮೇಲೆ ಎಳ್ಕೊಂಡು ಹೋಗ್ಬೇಕು ಹಾಗೆ ಆನೆ ಹಿಡಿದು ಎಳ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಸಪ್ರಿಯ ವರ್ತಮಾನೇನ ಸವ್ಯ ದಕ್ಷಿಣ ತೋಚ್ಯುತ, ಎಳಿತ ಎಳಿತ ಕೃಷ್ಣ ಏನ್ ಮಾಡ್ದ, ಒಮ್ಮೆ ಸವ್ಯಕ್ಕೆ ಬಲಗಡೆ ಹೋಗ್ಬೇಕು, ಎಡಗಡೆ ಹೋಗ್ಬೇಕು, ಇದೊಂದು ಬಲಗಡೆ ಹೋಗ್ಬೇಕು, ಹೀಗೆ ಮಾಡಿ ಆನೆಗೆ ಭಾರಿ ಗೋಳ ಇಟ್ಕೊಳ್ಬೇಕು. ಆನೆಗೆ ಯುದ್ಧ ಮಾಡೋದಿಲ್ಲ, ಸುಸ್ತಾಗ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಕಡೆಗೆ ಬ್ರಭ್ರಾಮ ಬ್ರಾಹ್ಮ್ಯಮಾಣೇನ ಗೋವತ್ಸೇನೇವ ಗೋ ಬಾಲಕ, ಪುಟ್ಟ ಕರುಗಳ ಜೊತೆ ಹುಡುಗರು ಹೇಗೆ ಆಟ ಆಡ್ಬೇಕು ಆ ಕರುಗಳನ್ನ ಆಟ ಆಡಿಸ್ಬೇಕು. ಹಾಗೆ ಕೃಷ್ಣ ಪುಟ್ಟ ಕರುವಿನಂತೆ ಮಾಡಿಬಿಟ್ಟ. ಯಾರನ್ನ, ಕುವಲೆಯ ಪೀಡಾನೆಯನ್ನ. ತಥೋ ಬಿಂದು ಕವಿವೇದ್ಯ ಪ್ರಾಣಿನ ಹತ್ಯವಾರಣಂ. ಕಡೆಗೇನ್ ಮಾಡಿದ್ದಾನೆ, ಆನೆ ಎದುರಿಗೆ ಬಂದ. ದೇವರು ಹಿಂದಿನ ಕೊಲ್ಲಲ್ಲ, ಎದುರಿಗೆ ಬಂದು ಒಂದು ಕೈಯಿಂದ ಆನೆಯ ಕುಂಭಸ್ಥಳ ಮೇಲೆ ಗುದ್ದದಂತ. ಗುದ್ದಿದ್ರೆ ಆನೆಯ ಕುಂಭಸ್ಥಳವೇ ಭೇದನಾಗಿದೆ. ಕಡೆಗೆ ಸದಾಂ ಕ್ರೀಡೆಯಾದೂ ಬತಿತ್ವ ಸರಸ್ವತಿತ, ಆನೆ ನೆಲದ ಮೇಲೆ ಬಿದ್ದುಬಿಟ್ಟಿದೆ. ಅಂತ ಆನೆ ನೆಲದ ಮೇಲೆ ಬಿದ್ದರೂ ತನ್ನ ಕೋರೆ ದಾಡೆಯಿಂದ ಕೃಷ್ಣನನ್ನ ತಿವಿಬೇಕು ಅಂತ ಕೃಷ್ಣನ ಕಡೆಗೆ ಕೋರೆ ದಾಡೆ ಮಾಡಿದ್ರೆ ಕೃಷ್ಣ ಕೋರೆ ದಾಡೆ ಹಿಡಿದು ಕಿತ್ತಾಕ್ಬಿಟ್ಟಿದ್ದ. ಆನೆಯ ಕೋರೆ ದಾಡೆಯನ್ನೇ ಕಿತ್ತದ. ಒಂದನ್ನ ಅಣ್ಣನ್ ಕೊಟ್ಟ, ಒಂದನ್ನು ತಾನಿಟ್ಕೊಂಡ. ಸ್ವವಿಕ್ರಮೇ ಪ್ರತಿದೆ ಕುಂಜರೋ ತಮನುಷಿದ ಜ್ಯೋತ್ಯಮಾನೋ ಮಹಾಮಾತ್ರೈ ಕೃಷ್ಣ ಅಭ್ಯತ್ರ ವಿದೃಷ. ಕಡೆಗೆ ಆನೆ ಸತ್ತೋಯ್ತು. ಈ ಮೇಲಿದ್ದ ಅಂಬಷ್ಟ ಅವನು ಯುದ್ಧಕ್ಕೆ ಬಂದ. ಕೃಷ್ಣ ಪರಮಾತ್ಮ ಅವನನ್ನು ಕೂಡ ಕೊಂದು ಹಾಕಿದ. ಎಲ್ಲ ಆದ್ಮೇಲೆ ರಂಗಂ ವಿವಿಶತು ರಾಜನ್ ಗಜದಂತವರಾಯುಧೌ. ಆ ರಾಮಕೃಷ್ಣರ ಕೈಯಲ್ಲಿ ಶ್ರೇಷ್ಠವಾದ ಆಯುಧ ಇದೆಯಂತೆ. ಯಾವುದು? ಗಜದಂತವರಾಯುಧೌ. ಅವನ ಕೈಯಲ್ಲಿ ಆನೆಗಳ ದಂತವೇ ಆಯುಧದಂತ ಹಿಡಿದು ರಂಗಂ ವಿವಿಶತು, ಎಲ್ಲಿ ಕಂಸ ಕೂತಿದ್ದ ಆ ರಂಗಸ್ಥಳವನ್ನೇ ಪ್ರವೇಶ ಮಾಡಿದ್ದಾರೆ. ರಾಮಕೃಷ್ಣರು ರಂಗ ಪ್ರವೇಶ ಮಾಡಿದಾಗ
ಅಲ್ಲಿ ಬೇರೆ ಬೇರೆ ಜನ ಇದ್ರು. ಒಬ್ಬೊಬ್ಬರಿಗೆ ಕೃಷ್ಣ ಒಂದೊಂದು ತರ ಕಂಡ. ಎಲ್ಲರೂ ಕೃಷ್ಣನನ್ನ ಒಂಥರ ನೋಡ್ಲಿಲ್ಲ. ಅವರವರ ಭಾವನೆಗೆ ಭಗವಂತ ಹಾಗೆ ಕಾಣಿಸ್ಕೊಳ್ತಾನೆ. ಹೇಗಿದ್ದ ಕೃಷ್ಣ? ಮಲ್ಲಾನಾಂ ಅಶನಿಂದ್ರಣಾಂ ನರವರಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್ ಗೋಪಾನಾಂ ಸ್ವಜನೋ ಸತಂ ವಿಧಿವೃತಂ ಶಾಸ್ತಾ ಸ್ವಮಿತ್ರೋ ಶುಚುಃ ಮೃತ್ಯು ಭೋಜಪದೇ ವಿಲಾದು ವಿಹಿತ ತತ್ವಂ ಪರಂ ಯೋಗಿನಾಂ ವೃಷ್ಟೀನಾಂ ಜಪದಿಸ್ತದೈವ ಶುಚುಭೇ ರಂಗೇಚ್ಯುತಸ್ಸಾಗ್ರದ. ಹಣ್ಣಿನಿಂದ ಕೂಡಿಕೊಂಡು ಕೃಷ್ಣ ಪರಮಾತ್ಮ ರಂಗಸ್ಥಳವನ್ನು ಪ್ರವೇಶ ಮಾಡಿದಾಗ ಅಲ್ಲಿರುವಂತಹ ಮಲ್ಲರುಗಳಿಗೆ ಕೃಷ್ಣ ಮಲ್ಲಾನಾಂ ಅಶನಿಂದ್ರಣಾಂ, ಮಲ್ಲರಿಗೆ ದೇವರು ಹೇಗೆ ಕಂಡ ಅಂದ್ರೆ ಸಿಡಿಲಿನಂತೆ ಕಂಡಂತೆ. ಸಿಡಿಲು ಬರ್ತಾ ಇದೆ, ಒಂದು ಸಿಡಿಲು ಸಿಡಿದ್ರೆ ಎಂತ ದೊಡ್ಡ ಬಿಲ್ಡಿಂಗ್ ಇದ್ರು ಮುಗಿತದ ಕತೆ. ಒಳ್ಳೆ ಸಿಡಿಲು ಬಂದಾಗ ಬಂದಂತೆ. ಇಂದ್ರನಾಂ ನರವರಃ, ಅಲ್ಲಿ ಕೂತು ಮನುಷ್ಯರಿಗೆ ಕೃಷ್ಣ ಪುರುಷೋತ್ತಮನಂತೆ ಕಂಡಿದ್ದಾನೆ. ಹೆಣ್ಣು ಮಕ್ಕಳಿಗೆ ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್, ಎಲ್ಲ ಹೆಣ್ಣು ಮಕ್ಕಳಿಗೆ ಮನ್ಮಥನೇ ಈ ಆಕಾರ ತಳೆದು ಬಂದಿದ್ದಾನೇನೋ ಅನ್ನುವಂತೆ ಬಂದಿದ್ದಾನೆ ಕೃಷ್ಣ. ಗೋಪಾನಾಂ ಸ್ವಜನ, ದನ ಕಾಯೋರಿಗೆಲ್ಲ ನಮ್ಮ ಹುಡುಗ ಅಂತ ಸ್ವಜನ. ಅಸತಾಂ ಶಿತಿಭೃತಾಂ ಶಾಸ್ತ್ರ, ಕೆಟ್ಟ ಮೂತಿ ರಾಜರಿಗೆ, ಯಾರು ದುಷ್ಟ ರಾಜರಿದ್ದಾರೆ ಅವರಿಗೆಲ್ಲ ಕೃಷ್ಣ ಶಾಸ್ತ್ರ, ಶಾಸನ ಮಾಡುವ ಅಧಿಪತಿ ಅಂತ ಕಂಡಿದ್ದಾನೆ. ಅದೇ ಗುಂಪಲ್ಲಿ ಅವರ ಅಪ್ಪ ಅಮ್ಮನ ಕೂತಿದ್ರು. ಯಾರು? ವಸುದೇವ ದೇವಕಿಯಲ್ಲಿ. ಸ್ವಪಿತ್ರೋ ಶಿಶು, ದೇವಕಿ ವಸುದೇವರಿಗೆ ಪುಟ್ಟು ಕೂಸು ಕಾಣ್ತಾ ಇದೆ. ಮೃತ್ಯು ಭೋಜಪತೆ, ಕಂಸನಿಗೆ ಯಮನೇ ಕಂಡ. ಕೃಷ್ಣನ್ ನೋಡಿದ ಹೇಗೆ ಕಾಣ್ತು ಅಂದ್ರೆ ಕೋಣದ ಮೇಲೆ ಕೂತು ಯಮ ಬಂದ್ರೆ ಹೇಗೆ ಕಾಣ್ಬೇಕು ಹಾಗೆ ಕಾಣ್ತಾ ಇದ್ದಾನೆ ಕೃಷ್ಣ. ದಾಸರಂತಾರೆ ಯಮನಲ್ಲಿ ಕಾಣನೆಂದು ಹೇಳಬೇಡ, ಯಮನೇ ಶ್ರೀರಾಮ ತಿಳಿದುಕೋಬೇಡ. ಆ ರಾಮನೇ ಕೃಷ್ಣ. ಕಂಸನಿಗೆ ಮಾತ್ರ ಕೃಷ್ಣ ಹೇಗೆ ಕಾಣ್ತಾ ಇದ್ದಾನೆ? ಮೃತ್ಯು ಭೋಜಪತೆ. ಜ್ಞಾನಿಗಳಿಗೆ ದೇವರೇ, ಎಷ್ಟೋ ಜನ ಆಚಾರ್ಯಗಳು, ಋಷಿಗಳು, ಮುನಿಗಳು, ಮನನಶೀಲರಾದವರು ಇದ್ರು. ಅವರಿಗೆಲ್ಲ ಹೇಗೆ ಕಾಣ್ತಿದ್ದ? ಯೋಗಿನಾಂ ತತ್ವಂ ಪರಂ, ಯೋಗಿಗಳಿಗೆ ಪರಮಾತ್ಮನಂತೆ ಕಾಣ್ತಾ ಇದ್ದ. ಯಾದವರಿಗೆಲ್ಲ ಒಡೆಯನಂತೆ ಕಾಣ್ತಿದ್ದ. ಇಂತಹ ಕೃಷ್ಣ ಬಹುಮುಖದಿಂದ ರಂಗಸ್ಥಳವನ್ನು ಪ್ರವೇಶ ಮಾಡಿದ್ದಾನೆ. ಅಂದಂಗುವಲಯ ಪೀಡಂ ದೃಷ್ಟ್ವಾ ದಾಮಪಿ ದುರ್ಜಯೋ ಕಂಸೋ ಮನಸ್ಸು ವಿದದ ವೃಷಮಿದ್ವಿಜೇಂದ್ರ. ಕುವಲಯ ಪೀಡ ಅಂಬಷ್ಟ ಹತರಾಗಿದ್ದಾರೆ ಅನ್ನೋ ಸುದ್ದಿ ಯಾರೋ ಹೋಗಿ ಕಂಸನ ಕಿವಿ ಒಳಗೆ ಹೇಳಿದ್ದಾರೆ. ಮೊದಲೇ ಭಯದಿಂದ ಅಧೀರನಾದಂತ ಕಂಸ ಈಗ ಮತ್ತಷ್ಟು ಗಾಬರಿಗೊಂಡ. ತೌರೇಜತೋ ರಂಗಗತೋ ಮಹಾಭುಜೋ ವಿಚಿತ್ರ ವೇಷ ಆಭರಣ ಸೃಗಂಬರವು ಯಥಾ ನಟ ಉತ್ತಮ ವೇಷಧಾರಿಣವು ಮನಕ್ಷಿಪಂತೋ ಪ್ರಭಯ ನಿರೀಕ್ಷತಾಂ. ರಾಮ ಮತ್ತು ಕೃಷ್ಣರು ಅಜಾನುಭಾವರು ಸುಂದರ ವೇಷ, ಬಹು ಅಮೂಲ್ಯವಾದ ಆಭರಣಗಳನ್ನು ಧಾರಣ ಮಾಡಿ ವಸ್ತ್ರ ಮಾಲ್ಯಾದಿಗಳಿಂದ ಶೋಭಿತರಾಗಿ ಉತ್ತಮನಾದ ಒಬ್ಬ ನಟ ಹೇಗೆ ಸ್ಟೇಜ್ ಮೇಲೆ ಬಂದ್ರೆ ಕೂತವರೆಲ್ಲ ಖುಷಿ ಪಡಬೇಕು, ಹಾಗೆ ಕೃಷ್ಣ ಅಲ್ಲಿ ಬಂದಿದ್ದಾನೆ. ನಿರೀಕ್ಷತ ಉತ್ತಮ ಪುರುಷೋ ಜನ ಮಂಚಸ್ಥಿತ ನಾಗರಾಷ್ಟ್ರಾಗ ನೃಪ ಪ್ರಹರ್ಷವೇಗೋ ಕಲಿತಕ್ಷಣಾನ ಪೂರ್ಣ ತೃಪ್ತ ನೈವೇತ್ತದಾನಂ. ಕೃಷ್ಣ ಮತ್ತು ರಾಮನು ರಂಗ ಪ್ರವೇಶ ಮಾಡಿದ್ದೇ ತಡ ಮಥುರಾ ಪಟ್ಟಣ ನಿವಾಸಿಗಳಾದ ಎಲ್ಲ ಜನ ಥಟ್ಟ ಎದ್ದಿದ್ರು. ದೇವರು ಬಂದ್ರೆ, ದೊಡ್ಡವರು ಬಂದ್ರೆ ಎದ್ದಿಸ್ಕೋಬೇಕು. ಎಷ್ಟೋ ಜನ ಎದ್ದಿನ್ಕೋಬೇಕು ಗೊತ್ತೇ ಇಲ್ಲ ಅಲ್ಲ, ಎದ್ದು ನಿಂತ್ಕೊಳ್ಳಿ ನೋಡಿ. ದೊಡ್ಡವರು ಬಂದಾಗ ನೀವೇ ಎದ್ದು ನಿಂತ್ರೆ ನಿಮ್ಗೆ ಒಳ್ಳೇದು. ಯಾಕಂದ್ರೆ ನೀವು ನಿಲ್ದೇ ಇದ್ರು ದೊಡ್ಡವರ ಒಳಗಿರುವ ದೊಡ್ಡವನನ್ನ ಕಂಡು ನಿಮ್ಮೊಳಗಿರುವ ಪ್ರಾಣದೇವರು ಎದ್ದೇಳ್ತಾರೆ.
ಆ ಎದ್ದ ಪ್ರಾಣದೇವರು ನಿಮ್ಮ ಒಟ್ಟಿಗೆ ಇರ್ಬೇಕಾದ್ರೆ ನೀವು ಕೂತ್ಕೋಬಾರ್ದು, ಎದ್ದಿರ್ಬೇಕು. ನೀವು ಹೇಳದೇ ಇದ್ರೆ, ಹೀಗೆ ಮಾಡ್ತಾ ಇದ್ರೆ ಒಂದಿನ ಪ್ರಾಣದೇವರು ನಿಮ್ಮಿಂದ ಎದ್ದು ಹೋಗೇ ಬಿಡ್ತಾರೆ. ಆಯುಷ್ಯ ಕ್ಷೀಣ ಆಗತ್ತೆ. ಯಾರಿಗಾದ್ರೂ ಆಯುಷ್ಯ ಚೆನ್ನಾಗಬೇಕು ಅಂತ ಆಸೆ ಇದ್ರೆ ವೃದ್ಧೋಪಸೇವಿನೋ, ವೃದ್ಧರ ಸೇವೆ ಮಾಡಿದ್ರು, ಗುರುಗಳ ಹಿರಿಯರ ದೊಡ್ಡವರ ಗೌರವ ಕೊಡ್ತಾ ಇದ್ರೆ ಆಯುಷ್ಯ ವೃದ್ಧಿ ಆಗತ್ತೆ. ಅಡ್ಡ ಬಿದ್ದವರನ್ನ ದೊಡ್ಡವರನ್ನಾಗಿ ಮಾಡುವ ವಿಜಯ ವಿಠಲ ಕೃಷ್ಣನೇ ರಂಗಸ್ಥಳ ಪ್ರವೇಶ ಮಾಡಿದಾಗ ಕೂತವರೆಲ್ಲ ಥಟ್ಟ ಎದ್ದು ನಿಂತಿದ್ದಾರೆ. ಅವರೆಲ್ಲರಿಗೆ ಕೃಷ್ಣನ್ ನೋಡಿ ಉತ್ತಮ ಪುರುಷೋಜನ ನಿರೀಕ್ಷ್ಯ, ಪರಮ ಪುರುಷೋತ್ತಮನಾದ ಪರಮಾತ್ಮನನ್ನ ಕಂಡಂತಹ ನಗರವಾಸಿಗಳು, ಪಟ್ಟಣಿಗರು ಬಹಳ ಸಂತೋಷ ಆಯಿತು. ಅವ್ರಿಗೆ ಇಷ್ಟ ಆನಂದ ಆಯಿತು. ಅದು ಕಣ್ಣಲ್ಲಿ ಕಾಣ್ತಾ ಇದೆ. ಕಣ್ಣು ಅರಳಿಸ್ಬಿಟ್ಟಿದ್ದಾರೆ, ಮುಖವನ್ನ ಅರಳಿಸಿದ್ದಾರೆ. ಕಣ್ಣುಗಳಿಂದ ಭಗವಂತನ ಮುಖ ಸೌಂದರ್ಯವನ್ನ ಪಾನ ಮಾಡ್ತಾ ಇದ್ದಾರೆ. ನೃತ್ತ ಎಷ್ಟು ಆ ದೇವರನ್ನ ನೋಡಿದ್ರು ಕೂಡ ಸಾಕು ಅಂತ ಅನ್ನಿಸ್ಲೇ ಇಲ್ಲ. ಈ ನೋಡಿ, ತಿಮ್ಮಪ್ಪನ ಹತ್ರ ಹೋದವ್ರು ಯಾರು ಕೂಡ ಹೋಗಲ್ಲ. ಹಿಂದಿರೋ ನಡುವೆ ನಾವು ನೋಡ್ತೀವಿ, ನಡುವೆ ಏನಂದ್ರೆ, ಯಾಕಂದ್ರೆ ಯಾರಿಗೂ ಕೂಡ ಅಯ್ಯೋ ಸಾಕಾಯ್ತು 1 ಅವರ್ ನಿಂತ ಅಂತಲ್ಲ. ಇಂತಹ ಭಗವಂತನ ರೂಪ ಅದು. ಪಿಬಂತ ಇವ ಚಕ್ಷುರ್ಭ್ಯಾಂ ಲಿಹಂತ ಇವ ಜಿಹ್ವಯ ಜಿಗ್ರಂತನಾದಾಭ್ಯಾಂ ಕೃಷ್ಯಂತ ಇವ ಬಾಹುಭಿಃ. ಆ ಎಲ್ಲ ಪಟ್ಟಣದ ಜನ ಕಣ್ಣರಳಿಸಿಬಿಟ್ಟಿದ್ದಾರೆ. ಅರಳಿದ ಕಣ್ಣುಗಳು ಅನ್ನುವ ಬಟ್ಟಲಿನಿಂದ ಕೃಷ್ಣನ ಸೌಂದರ್ಯವನ್ನ ಪಾನ ಮಾಡ್ತಾ ಇದ್ದಾರೆ. ಲಿಹಂತ ಇವ ಜಿಹ್ವಯ, ಅವರು ಅಂತ ಬಾಯಿ ಬಿಟ್ಬಿಟ್ಟಿದ್ದಾರೆ. ದೇವರು ನೋಡುವ ಕಣ್ಣು ಬಿಡೋದು ಸರಿ, ಬಾಯಿ ಹಾಕಿಬಿಟ್ರು. ಆ ಬಾಯಿಯೊಳಗಿರೋ ನಾಲಿಗೆನೂ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಯಾವಾಗಲೂ ಒಂದು ವಸ್ತು ನೋಡಿದ್ರೆ ಚೆನ್ನಾಗಿದೆ ಅನ್ನಿಸಿದ್ರೆ ಸುಮ್ಮನೆ ಆಗಲ್ಲ, ಸ್ವಲ್ಪ ಟೇಸ್ಟ್ ನೋಡ್ಬೇಕು ಅನ್ಸತ್ತೆ. ಕೃಷ್ಣ ಇಷ್ಟು ಟೇಸ್ಟಿ, ಅದಕ್ಕೆ ಚಿಕ್ಕರು ಒಂಚೂರು ನೋಡ್ಬಿಡೋಣ ಕೃಷ್ಣನ್ನ ಅಂತ ನಾಳೆ. ಯಾಕಂದ್ರೆ ದಾಸರು ಹೇಳಿದ್ದಾರೆ, ನಂದ ತನೆಯ ಗೋವಿಂದನ ನಾಮ ಮಧುರವಾದ ಮಿಠಾಯಿ, ಎಂದು ಕರಗಲ್ಲ, ಮುಗಿಯೋಲ್ಲ. ಹನುಮಂತ ದೇವರ ಮೂತಿ ಅಂತ ಊದ್ಕೊಂಡಿದೆ. ಕೆಲವರು ಹೇಳೋ ಕತೆ, ಹನುಮಂತ ಸಣ್ಣವನಿದ್ದಾಗ ಹೇಗೆ ರಾಮಚಂದ್ರ ಬೇಕೆಂದು ಹಠ ಮಾಡಿದ, ಇವನು ಈ ಹನುಮಂತ ಆಂಜನೇಯ ಚಂದ್ರ ಕೇಳಲಿಲ್ಲ, ಸೂರ್ಯ ಬೇಕೆಂದು ಹಠ ಮಾಡಿದ. ಯಾಕಂದ್ರೆ ಹನುಮಂತನಿಗೆ ಭ್ರಮೆ ಬಂತಂತೆ. ಆಗ್ತಾನೆ ಸೂರ್ಯ ಉದಯಿಸ್ತಿದ್ದ, ಕೆಂಪು ಕಾಣ್ತಿತ್ತು. ಡೆಲ್ಲಿ ಆಪಲ್ ಅನ್ಕೊಂಡ್ಬಿಟ್ಟ. ಸೂರ್ಯ ಬೇಕೆಂದು ಹಠ ಮಾಡಿದ. ಹನುಮಂತ ಚಂದ್ರ ಬೇಕು ಅಂದ. ರಾಮ ಅಂದ್ರೆ ಅವನ ಶಿಷ್ಯ, ಇವನು ಸೂರ್ಯ ಬೇಕೆಂದು ಹಠ ಮಾಡಿದ. ಕಡೆಗೆ ಅವ್ರ ಅಮ್ಮಂಗೆ ಎಲ್ಲಿ ಕೊಡೋಕ್ ಸಾಧ್ಯ ರೀ? ಆ ಕತೆ ಒಳಗೇನೋ ದಶರಥ ಮಂತ್ರಿನ ಕರ್ಕೊಂಡ್ ಬಂದ, ಕರಡಿ ತಂದಿಟ್ಟ. ಕತೆ ಈ ಕತೆ ಆಗಿಲ್ಲ. ಇವಳೇನ್ ಮಾಡಿದ್ರು, ನೀರೇ ತಗೊಂಡು ಹಿಂಗ್ ಕೈ ಬಿಟ್ಬಿಟ್ಲು. ಅಂಜನಾದೇವಿ ಹನುಮಂತನ ಬಿಟ್ಬಿಟ್ಲ. ಹನುಮಂತ ಸ್ಪೀಡಾಗಿ ಆಕಾಶಕ್ಕೆ ಹೋಗಿ ಆ ಸೂರ್ಯನ್ನೇ ತಿನ್ಬೇಕು ಅಂತ ಹೋದ. ಇಂದ್ರದೇವರು ನೋಡಿದ್ರು, ಇದ್ಯಾರಪ್ಪ ಸೂರ್ಯ ಲೋಕಕ್ಕೆ ಲಗ್ಗೆ ಹಾಕ್ತಾ ಇದ್ದಾರೆ ಹೇಳಿ ವಜ್ರಾಯುಧ ತ್ಯಾಗದ ಒಂದು ಕೊಟ್ರೆ ಹನುಮಂತ ದೇವರು ಚೆನ್ನಾಗಿ ಬಿದ್ದು ದಪ್ಪು ಓದ್ಕೊಂಡ್ಬಿಟ್ಟು. ಇದು ಕೆಲವರು ಹೇಳೋ ಕತೆ. ಅಂದ್ರೆ ಆಂಜನೇಯನ ಹೆಸರು ಹೇಳಿದ್ರೆ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ಪಟ್ಪಟುತ್ವಂಚ. ಹನುಮಂತನ ಹೆಸರು ಹೇಳಿದ್ರೆ ಅಭ್ರಮಂ ಬಂಗರಹಿತಂ. ಭ್ರಮೆ ಇಲ್ಲದ ಅವ್ರಿಗೆ ಯಾಕೆ ಭ್ರಮೆ ಬರುತ್ತೆ? ಅಂಜನೇಯ ಬಿಡಿ, ನಿಮ್ಗೆ ಯಾರಿಗಾದ್ರೂ ಯಾವತ್ತಾದ್ರೂ ಉದಯಿಸುವ ಸೂರ್ಯ ನೋಡಿ ಹಣ್ಣು ತಿನ್ನು ಅಂತ ಅನ್ಕೋತೀರಾ? ಹಂಗ ಅನ್ಕೊಡಿ ಕೂಡ ತಲೆ ಕೆಟ್ಟಿದೆ ಈ ಮಗುಗೆ ಅಂತ. ಹನುಮಂತ ದೇವ್ರಿಗೆ ಹಂಗಾಗಿ ಸಾಧ್ಯ ಇಲ್ಲ. ಇನ್ನೊಂದು ಕಥೆ ಏನ್ ಗೊತ್ತಾ? ಹೊಡೆದಿದ್ರು ಅಂತ ಇಟ್ಕೊಳ್ಳಿ. ನಮಗೂ ಎಷ್ಟೋ ಜನ ಯಾವತ್ತೋ ಮಕ್ಕಳ ಎಲ್ಲ ಹೊಡೆಸ್ಕೊಂಡಿರ್ತೀವಿ, ಕೆನ್ನೆನೂ ಊದ್ಕೊಂಡಿರುತ್ತೆ. ಆ ಕೆನ್ನೆ ಹಾಗೆ ಊದ್ಕೊಂಡೇ ಇರುತ್ತೆ, ಡೌನೇ ಆಗಲ್ವಾ? ಹಾಗಾದ್ರೆ ಕಥೆ ಅದಲ್ಲ ರೀ. ಭಂಗೇ ಪ್ರಸಕ್ತೆ ಭಂಗ ಮಾಪ. ಅವ್ರದ್ದು ಪ್ರಶಸ್ತವಾದ ಗದ್ದ. ವಜ್ರಾಯುಧದಿಂದ ಹೊಡೆದ್ರು ಏನಾಗ್ಲಿಲ್ಲ.
ವಜ್ರಾಯುಧ ಹೊಡೆದ್ರೆ ಏನಾಗ್ಲಿಲ್ಲ. ಆದ್ರೆ ಆ ಕಥೆಗಳೆಲ್ಲ ಬೇರೆ. ಪುರಾಣದಲ್ಲಿ ವೇದವ್ಯಾಸದೇವರು ಹೇಳಿರೋ ಕಥೆನೇ ಬೇರೆ, ನಾವು ತಿಳ್ಕೊಂಡಿರೋ ಕಥೆನೇ ಬೇರೆ. ಸರಿ, ನಿಜವಾಗಿ ಹನುಮಂತ ದೇವರ ಮೂತಿ ಯಾಕೆ ದಪ್ಪ ಇದೆ? ಯಾಕಂದ್ರೆ ಅದು ಇಷ್ಟೇ, ಹನುಮಂತ ಸದಾ ರಾಮ 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 ಅಂತ ಅಂತಾನೆ. ಅವನ ಬಾಯಿಯೊಳಗೆ ಎರಡು ಕಲ್ಸಕ್ರೆ ಇದೆ. ಒಂದು ರಾ ಅನ್ನೋ ಕಲ್ಸಕ್ರೆ, ಇನ್ನೊಂದು ಮಾ ಅನ್ನುವ ಕಲ್ಸಕ್ರೆ ಮಿಠಾಯಿ. ಎಷ್ಟು ಹೇಳಿದ್ರು ಎಷ್ಟು ಮಾಡಿದ್ರು ಕರಗ್ತಾ ಇಲ್ಲ. ರಾಮ್ 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 ಅಂತ ಬಾಯಿ ತುಂಬ ಇಟ್ಕೊಂಡ್ಬಿಟ್ಟಿದ್ದ. ಹೀಗಾಗಿ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪ, ನಂದ ತನಯ ಗೋವಿಂದನ ನಾಮ ಮಧುರವಾದ ಮಿಠಾಯಿ. ಈ ಮಿಠಾಯಿಯನ್ನ ಬಾಯಿ ತುಂಬ ತುಂಬಿಕೊಂಡಿರೋ ಹನುಮಂತ ದೇವರು ಮೂತಿ ಸ್ವಲ್ಪ ದಪ್ಪ. ಮಿಠಾಯಿ ಇಟ್ಕೊಂಡ್ರೆ ಯಾರಿಗೂ ದಪ್ಪ. ಅದು ಊಟಕ್ಕೆ ಕೂತಾಗ 2 ಮೈಸೂರು ಪಾಕ್ ಹಾಕ್ಬಿಡ್ತಾರೆ. ಈ ಎರಡನ್ನೂ ಬಾಯಿ ಒಳಗೆ ಇಟ್ಕೊಂಡು ಇನ್ನೊಂದು ಹಾಕ್ಸ್ಕೋಬೇಕು ಅಂತ ಇಟ್ಕೊಂಡ್ರೆ ಹೇಗಿರ್ಬೇಕು? ಹನುಮಂತ ದೇವರ ಮೂತಿ ಇಷ್ಟೇ ವಿನ ಮತ್ತೇನೂ ಅಲ್ಲ. ಹೀಗಾಗಿ ಭಗವಂತ ತುಂಬಾ ಟೇಸ್ಟಿ. ಸ್ವೀಟ್ ಅಂದ್ರೆ ಸ್ವೀಟ್ ಕೃಷ್ಣ. ನಿಮಗೆ ಮನೇಲಿರೋ ಪುಟ್ಟ ಮಕ್ಕಳೇ ಭಾರಿ ಸ್ವೀಟ್. ನಮ್ಮಲ್ಲಿ ಒಂದು ಗಾದೆ, ತಿನ್ನಲಾರದ ಹಣ್ಣು ಬಲು ರುಚಿ ಅಂತ. ಅದ್ಯಾವ ಹಣ್ಣು ಅಂದ್ರೆ ಆ ಮಗುನೇ. ಆ ಮಗು ಎಷ್ಟು ರುಚಿ ಅಂದ್ರೆ ಕೆಲವೊಂದು ಸಣ್ಣ ಹೆಚ್ಚು ಉಪ್ಪಿನಕಾಯಿ ಮಾಡಕ್ ಬಾಯಿಗೆ ಹಾಕೊಂಡ್ಬಿಡ್ಲ ಅನ್ನೋ ತರ ಅದನ್ನ ಮುದ್ದು ಮಾಡ್ತಿರ್ತಾರೆ. ಮಾಡಕ್ ಆಗಲ್ಲ ಅಷ್ಟೇ, ಏನು ಮಾಡ್ಲಿ. ಇನ್ ಕೃಷ್ಣ ಹಿಂಗೆಷ್ಟು ಮುದ್ದಾಗಿರ್ಬೇಡ, ಏನೋ ಒಂದು ಚಾನ್ಸ್ ಸಿಕ್ಕರೆ ಕೃಷ್ಣನ್ ಒಂದು ಟೇಸ್ಟ್ ನೋಡ್ಬೇಡ ಅಂತ ಲಿಹಂತಹ ಇವ ಜಿಕ್ವಯ. ಲಿಹಂತ ಅಂದ್ರೆ ನೆಕ್ಕೋದು. ಜಿಕ್ವೆಯನ್ನ ಹೊರಗೆ ಬಿಟ್ಟು ಕೃಷ್ಣನ ಒಂದ್ಸತಿ ಟೇಸ್ಟ್ ನೋಡೋಣ ಅಂತ ಜಿಗ್ರಂತ ಇವನಾದ ಮೂಗು ಅರಳಿಸ್ಬಿಟ್ಟಿದ್ದಾರೆ. ಕೃಷ್ಣನ ಸುವಾಸನೆಯನ್ನ ಸ್ವೀಕಾರ ಮಾಡಲಿಕ್ಕೆ. ಕೃಷ್ಣನ್ ದೇವ ವಾಸನೆ ಹಂಗಲ್ಲ. ಭಗವಂತನಿಗೆ ಅರ್ಪಿತವಾದ ತುಳಸಿ ಹೂವನ್ನೇ ಮೂಗಿನಲ್ಲಿ ಆಗ್ರಹಣೆ ಮಾಡಿಕೊಳ್ಬೇಕು, ದೇವರ ಪ್ರಸಾದ. ಹಾಗಾಗಿ ಆಗ್ರಹಣಕ್ಕಾಗಿ ಮೂಗು ತೆಕ್ಕೊಂಡಿದ್ದಾರೆ. ಶ್ಲಿಷಂತ ಇವ ಬಾಹುಭಿ, ಎಲ್ಲ ಎದ್ದು ನಿಂತು ಎರಡೂ ತೋಳುಗಳನ್ನ ಮುಂದೆ ಚಾಚಿ ಕೃಷ್ಣ ಸಿಕ್ಕರೆ ಒಮ್ಮೆ ತಪ್ಪಿಕೊಂಡು ಬಿಡೋಣ ಅಂತ ಕೈ ಮುಂದೆ ಮಾಡಿದ್ದಾರಂತೆ. ಊಷುಹು ಪರಸ್ಪರಂ ದೇವೈ ಯಥಾದೃಷ್ಟಂ ಯಥಾಶ್ರುತಂ. ಅಲ್ಲಿದ್ದ ಎಲ್ಲ ಹೆಣ್ಣುಮಕ್ಕಳು ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇದ್ದಾರೆ. ಇವ್ರು ಏನ್ ಕೇಳಿದ್ರು, ಏನ್ ಹೇಳಿದ್ರು, ಪುರಾಣದಲ್ಲಿ ಎಲ್ಲೋ ಕೇಳಿದ್ರು. ಒಬ್ರಿಗೊಬ್ರು ಕೂತವ್ರು ಮಾತಾಡಿದ್ರೆ ಅದು ದೇವ್ರ ಬಗ್ಗೆ ಮಾತ್ರ ಮಾತಾಡ್ತಾರೆ. ನಮ್ಮಲ್ಲಿ ದೇವ್ರ ಬಿಟ್ಟು ಇದೆಲ್ಲ ಮಾತಾಡ್ತಾರೆ. ನಮ್ಗೆ ಇವ್ರಿಗೆ ಕೆಲವರು ಬಂದಿರ್ತಾರೆ, ಮಾತು ಹಾಡ್ ಹಾಡ್ ಹಾಡ್. ಇಲ್ಲಿ ಯಾರು ಮಾತಾಡೋದು ಬಿಡಿ. ಬೇರೆ ಬೇರೆ ಊರುಗಳಲ್ಲಿ ಕೆಲವರು ಹಂಗೆ ಸುಮ್ಮನೆ ಮಾತಾಡ್ತಾನೆ. ಮಾತಾಡಬಾರ್ದು. ನಮ್ಮಲ್ಲಿ ಒಂದು ಗಾದೆ, ಮಾತು ಮನೆ ಕೆಡಿಸ್ತು ಅಂತ. ಯಾವ ಮನೆ? ಅಲ್ಲಿದೆ ನಮ್ಮ ಮನೆ. ಇಲ್ಲೆಲ್ಲ ಬಂದಿರೋದು ಸುಮ್ಮನೆ. ಸುಮ್ಮನೆ ಬಂದಾಗ ಮಾತಾಡಿದ್ರಿ ನಿಮ್ಮನೆ ಹಾಳಾಗಿ ಹೋಗುತ್ತೆ. ಮನೆ ಬೇಗ ಹಾಳಾಗಿ ಹೋಗ್ಬಾರ್ದ, ಅದರ ಮಾತು ಬಿಡಿ ಅಂತ ಇವರು ಮಾತಾಡಿದ್ರು. ಏನ್ ಮಾತಾಡಿದ್ರು? ಯಥಾದೃಷ್ಟಂ, ತಮಗೆ ಕೃಷ್ಣ ಹೇಗೆ ಕಂಡಿದ್ದಾನೆ, ಯಥಾಶ್ರುತಂ ಏನ್ ಕೇಳಿದ್ರು, ತದ್ರೂಪ ಗುಣ ಮಾಧುರ್ಯ ಪ್ರಾಗಲ್ಭ್ಯ ಸ್ನಾರಿತ ಇವ. ಆ ಭಗವಂತನ ಗುಣ, ಆ ಭಗವಂತನ ರೂಪ, ಅವನ ಶೌರ್ಯ, ಅವನ ವೀರ್ಯ, ಅವನ ಪರಾಕ್ರಮ, ಅವನ ತೇಜಸ್ಸು ಏನ್ ಕೇಳಿದ್ರು, ಏನ್ ಹೇಳಿದ್ರು ಅದನ್ನು ಒಬ್ಬೊಬ್ಬರೇ ವಿನಿಮಯ ಮಾಡಿಕೊಳ್ತಾ ಇದ್ದಾರೆ, ಸ್ಮರಣೆ ಮಾಡಿಕೊಳ್ತಾರೆ, ಮತ್ತೊಬ್ಬರಿಗೆ ಹೇಳ್ತಾರೆ. ಏತೋ ಭಗವತ ಸಾಕ್ಷಾತ್ ಒಬ್ಳಂತ ಇದ್ದಾಳೆ. ಇಲ್ಲಿಬ್ರು ಬಂದಿದ್ದಾರಲ್ಲ, ನಿಮ್ಗೆ ಗೊತ್ತೇನ್ರಿ ಅವ್ರು ಯಾರು? ಗೊತ್ತಿಲ್ಲ. ಹೇಳ್ತಾಳವಳು, ಸಾಕ್ಷಾ ಹರೇ ನಾರಾಯಣಂತೆ ಹೀ. ನರನಾರಾಯಣರು, ಹರಿ ಮತ್ತು ನಾರಾಯಣ ಅನ್ನುವ ರೂಪದಿಂದ ವಸುದೇವನ ಮನೆಯಲ್ಲಿ ಅವತಾರ ಮಾಡಿದ ಜಗದ್ರಕ್ಷಕರಾದ ಬಾಲಕರು ಸ್ವಯಂ ಭಗವಂತನೇ ಈ ರೂಪದಿಂದ ಬಂದಿದ್ದಾನೆ. ಒಬ್ಳು. ಇನ್ನೊಬ್ಳನ್ನು ಅಲ್ಲ ಇವನೇನೆ ಹಿಂದೆ ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟಿದವ ಅಂತ ಹೇಳ್ತಾರೆ. ಇವನೇನ ಅವನು? ಸಯೇಷಗಿಲ ದೇವಕ್ಯಾಂ ಜಾತೋ ನೀತಶ್ಚ ಗೋಕುಲೆ. ಒಬ್ಳೆ ಯಾರೋ ಕೇಳಿದ್ರು, ದೇವಕಿಯ ಹೊಟ್ಟೆ ಮೇಲೆ ಹುಟ್ಟಿದ್ರೆ ಇಲ್ಲೇ ಇರ್ಬೇಕಿತ್ತು, ಇಲ್ಲ ಈ ಹುಟ್ಟಿದ ತಕ್ಷಣ ಗೋಕುಲ ಕರ್ಕೊಂಡೋದ್ರು, ಅವನೇ ಇವನು. ಕಾಲಮೇತಂ ವಸಂಗೂಡು ಹೃದಯ ನಂದ ವೇಶ್ಮನಿ. ಅಲ್ಲ ಇಷ್ಟು ದಿವಸ ಯಾಕೆ ಬರಲಿಲ್ಲ? ಯಾರೋ ಒಬ್ಳು ಕೇಳಿದ್ರು. ಇನ್ನೊಬ್ಳು ಹೇಳ್ತಾ ಇದ್ದಾಳೆ, ಈ ಕಂಸನ ಭಯಕ್ಕೆ ಅವರಮ್ಮ ಮುಚ್ಚು ಮರೆ ಮಾಡಿ ಅಲ್ಲಿ ಬೆಳೆಸಿದ್ದಾಳೆ. ಇನ್ನೊಬ್ಳು ಯಾರೋ ಹೇಳ್ತಾ ಇದ್ದಾಳೆ, ನಮ್ಮೂರಿಂದ ಒಬ್ಳು ಹೋಗಿದ್ದಲ್ಲ ಪೂತನ, ಅವಳನ್ನು ಕೊಂದದ್ದು ಇವನೇ ಅಂತೆ. ಪೂತನಾನೇನ ನೀತಂ ತಂ ಚಕ್ರವ
ಇನ್ನೊಬ್ಬ ಹೇಳ್ತಾ ಇದ್ದಾಳೆ, ಇದೆಲ್ಲ ದೊಡ್ಡದಲ್ಲ, ನಂದಗೋಕುಲದಲ್ಲಿ 2 ಮರ ಇದ್ರಿ, ಭಾರಿ ದೊಡ್ಡ ಮರ, ಅರ್ಜುನ ವೃಕ್ಷ. ಇವನು ಪುಟ್ಟ ಕೃಷ್ಣ 3 ತಿಂಗಳಿರುವಾಗಲೇ ಹೊರಡು ಸಮೇತ ಎಳ್ಕೊಂಡೋಗಿ ಮರ ಬೀಳಿಸಿದ ಅಮರ. ಅಮರ ಅಂದ್ರೆ ದೇವೋತ್ತಮನಾದ ಭಗವಂತ ಇವನು ಮುಂದೆ ಒಬ್ಳು ಹೇಳ್ತಾ ಇದ್ದಾಳೆ. ಇನ್ನೊಬ್ಳು ಹೇಳಿದ್ರು, ಕೇಶಿಯನ್ನ ಕೊಂದ ಕೇಶವ ಇವನೇ, ದೇನುಕಾಸುರ ಮಥನ ಇವನೇ, ಇವನೇ ಅನೇಕ ಅದ್ಭುತವಾದ ಕರ್ಮವನ್ನ ಮಾಡಿದ ಭಗವಂತ. ಗಾವತ್ಸಬಾಲಯೇಕೇನ ಗಾವಗ್ನೇ ಸಮರೋಚಿತ, ಕಾಳ್ಗಿಚ್ಚಿನಿಂದ ಎಲ್ಲ ಗೊಲ್ಲರನ್ನ ರಕ್ಷಣೆ ಮಾಡಿದ ಮಹಾನುಭಾವ ಇವನು. ವಿಷದ ಮಡುವಿನಲ್ಲಿದ್ದ ಕಾಳಿಯನನ್ನ ಹೊರಗೋಡಿಸಿ ಆ ನೀರನ್ನ ನಿರ್ವಿಷವನ್ನಾಗಿ ಮಾಡಿ ಎಲ್ಲರಿಗೆ ಕುಡಿಲಿಕ್ಕೆ ಯೋಗ್ಯವಾದ ಮಾಡಿದ ಕೃಷ್ಣ ಇವನು. ಇನ್ನೊಬ್ಳು ಯಾರು, ಅದೆಲ್ಲ ಏನ್ ದೊಡ್ಡ ಮಹಿಮೆ ಅಲ್ಲ, ಇದು ನೋಡಿ ಶುದ್ಧ ಇದ್ದಾನೆ, 8 ವರ್ಷದ ಹುಡುಗ. ಇದಕ್ಕಿಂತ ಮುಂಚೆ ಕಳೆದ ವರ್ಷ 7 ವರ್ಷ ವಯಸ್ಸಿದ್ದಾಗ ಕೃಷ್ಣ ಸಪ್ತಾಹಂ 7 ದಿನಗಳ ಕಾಲ ಏಕಹಸ್ತೇನ, ಒಂದೇ ಕೈಯಲ್ಲಿ ಧೃತೋದ್ರಿ ಪ್ರವರ, ಅದ್ರಿ ಅಂದ್ರೆ ಬೆಟ್ಟ, ಪ್ರವರ ಅಂದ್ರೆ ಶ್ರೇಷ್ಠ, ಶ್ರೇಷ್ಠವಾದ ಗೋವರ್ಧನ ಪರ್ವತವನ್ನ ಒಂದೇ ಕೈಯಲ್ಲಿ 7 ದಿನಗಳ ಕಾಲ ಎತ್ತಿಕೊಂಡು ಕೂಸಿದೆ. ಆದ್ರೂ ಅದು 7 ದಿನ ಅಂತೀರಿ, ಬೆಟ್ಟ ಅಂತೀರಿ, ಕೂಸಂತೀರಿ, ಎಲ್ಲವೂ ನಿಜ ಇವನೇ. ಯಾಕೆ ಎತ್ಕೊಂಡಿದ್ದ? ವರ್ಷವಾತ ಶನಿಭ್ಯಶ್ಚ ಪರಿವ್ರಾತಂಗ ಗೋಕುಲಂ. ವರ್ಷ ಅಂದ್ರೆ ಮಳೆ, ವಾತ ಅಂದ್ರೆ ಗಾಳಿ, ಅಶನಿ ಅಂದ್ರೆ ಸಿಡಿಲು. ಸಿಡಿಲು, ಮಳೆ, ಗಾಳಿಯಿಂದ ವೃಂದಾವನದ ಜನರನ್ನ, ಗೋವುಗಳನ್ನ ರಕ್ಷಣೆ ಮಾಡುವ ಸಲುವಾಗಿ 7 ದಿನಗಳ ಕಾಲ ಒಂದೇ ಕೈಯಲ್ಲಿ ಬೆಟ್ಟವನ್ನ ಹೊತ್ತ ಮಹಾನುಭಾವ. ಯಾರ ಮುಖವನ್ನ ನೋಡುವ ಮಾತ್ರದಿಂದ ಗೊಲ್ಲ ಸತಿಯರು ತಮ್ಮ ಎಲ್ಲ ದುಃಖಗಳನ್ನು ಮರೆಯುತ್ತಿದ್ರು, ಅವನೇ ಈ ಕೃಷ್ಣ. ಗೋಪ್ಯಶ್ಚ ನಿತ್ಯ ಮುದಿತಾಸಿತ ಪ್ರೇಕ್ಷಣ ಮುಖಂ ಪಶ್ಯಂತ್ಯೋ ವಿವಿಧಾನ್ ತಾಪಾನ್ ತರಂತಿ ಸ್ವಾಶ್ರಮಂ ಮುದ. ಆ ಊರಿನ ಹೆಣ್ಣು ಮಕ್ಕಳೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡ್ದು ಸಾಕಾಗಿರ್ತಿತ್ತು, ಎಂಟರ್ಟೈನ್ಮೆಂಟೇ ಇಲ್ಲ ಅವರಿಗೆ. ಆದ್ರೆ ಸಾಯಂಕಾಲ ಬರೋ ಕೃಷ್ಣನ ಮುಖ ನೋಡಿದ್ರೆ ಸಾಕು, ಎಲ್ಲ ಶ್ರಮ ಪರಿಹಾರ ಆಗ್ತಿರ್ತಿತ್ತು. ವದಂತ್ಯನೇನ ವಂಶೋಯಂ ಯದೋಸ ಬಹು ಭವಿಷ್ಯದ. ಯದುವಂಶದಿಂದ, ಯದುವಂಶದಲ್ಲಿ ಬಂದ ಮಹಾನುಭಾವ ಇವನು. ಇವನಿಂದಾಗಿ ಯದುವಂಶ ರಕ್ಷಿತವಾಗಿದೆ, ಅಪಾರವಾದ ಕೀರ್ತಿಗೆ ಕಾರಣವಾಗಿದೆ ಇವನಿಂದಾಗಿ. ಇವನು ಪಕ್ಕದಲ್ಲಿದ್ದಾನಲ್ಲ ಇವರಣ್ಣ, ಇವನೇ ಯಾರು? ರಾಮ ಕಮಲಲೋಚನ. ಇವನನ್ನ ರಾಮ ಅಂತ ಕರೀತಾ ಇದ್ದಾರೆ. ದೇನುಕಾಸುರನನ್ನ ಕೊಂದ ಮಹಾನುಭಾವ, ಪ್ರಲಂಬಾಸುರನನ್ನ ಕೊಂದವ. ಬರೀ ಇದೆರಡು ಹೇಳ್ತಾ ಇದ್ರು. ಹೇಳಲಾರ್ದು ಎಷ್ಟೋ ಜನನ್ನ, ದೈತ್ಯರನ್ನ ಸಂಹಾರ ಮಾಡಿದ ಮಹಾಬಲಿಷ್ಠ ಕೃಷ್ಣನ ಅಣ್ಣ ರಾಮ. ಜನೇಶ್ವೇವಂ ನಿರ್ವಾಣೇತು ಸೂರ್ಯೇತು ಜನಸ್ಸುಜ ಕೃಷ್ಣ ರಾಮೋ ಸನಾಭಾಜೋ ವಾಕ್ಯಮಬ್ರವೀತ್. ಹೀಗೆ ಜನ ಮಾತಾಡ್ಕೊಳ್ತಾ ಇರುವಾಗ ಅದು ಶಂಖಗಳು, ರಣಕಹಳೆಗಳು ಮೊಳಗುತ್ತಾ ಇದೆ. ಆಗ ಚಾಣೂರ ವಾಕ್ಯಮಬ್ರವೀತ್. ಕಂಸನ ಭೃತ್ಯರಾದ ಚಾಣೂರ ಏನಿದ್ದಾರೆ, ಮುಷ್ಟಿಕರು ಏನಿದ್ದಾರೆ, ಅವರು ಮಾತಾಡ್ತಾ ಇದ್ದಾರಂತೆ. ಹೇ ನಂದಸೂನು, ಹೇ ರಾಮ ಭವಂತೋ ವೀರ್ಯ ಸಮ್ಮತೌ ನಿಯುಕ್ತ ಕುಶಲೋ ಶುತ್ವಾ ರಾಜ್ಞಾಹು ದಲಿಕ್ಷಣ. ಚಾಣೂರ ಹೇಳ್ತಾ ಇದ್ದಾರೆ, ಹೇ ಕೃಷ್ಣ, ಹೇ ರಾಮ, ನೀವು ಎಲ್ಲ ರೀತಿಯ ಯುದ್ಧದಲ್ಲಿ ಮಹಾಪರಾಕ್ರಮಶಾಲಿಗಳು ಎಂದು ಕೇಳಿದ್ದೀವಿ, ನೀವು ಭಾರಿ ಪ್ರಸಿದ್ಧಿ ಪಡೆದಿದ್ದೀರಿ. ನಿಮ್ಮ ಮಲ್ಲ ಯುದ್ಧವನ್ನ ನೋಡುವ ಬಯಕೆಯಿಂದಲೇ ರಾಜ ನಿಮ್ಮನ್ನು ಇಲ್ಲಿ ಕರೆಸಿದ್ದಾನೆ. ನಾವೆಲ್ಲ ಪ್ರಜೆಗಳು ಕೂಡ ರಾಜನಿಗೆ ಏನಿಷ್ಟ ಅದನ್ನು ಮಾಡಿ ಅವನು ಸಂತೋಷ ಪಡಿಸಬೇಕಾದ್ದು ಪ್ರಜೆಗಳಾದ ನಮ್ಮ ಕರ್ತವ್ಯ. ನಿಮ್ಮಂತ ದನ ಕಾಯೋರು, ಕರು ಕಾಯೋರು ಯಾವಾಗಲೂ ದನಗಳ ಜೊತೆಗೆ ಕಾಳಗ ಮಾಡಬೇಕು, ಜಟ್ಟಿಗಳ ಜೊತೆ ಕಾಳಗ ಮಾಡೋದು ಅಂದ್ರೆ ಏನೋ ಬಂದಿದ್ದೀರಿ, ಆದ್ರೆ ನಾವಿಬ್ರು ಸೇರಿ ಜಟ್ಟಿ ಕಾಳಗ ಮಾಡೋಣ, ರಾಜನಿಗೆ ಪ್ರೀತಿ ಆದ್ರೆ ಸಾಕು. ಹೀಗಂತ ಹೇಳಿ ಚಾಣೂರ ಕೃಷ್ಣನನ್ನ ಮಲ್ಲ ಯುದ್ಧಕ್ಕೆ ಆಹ್ವಾನ ಮಾಡಿದ್ದಾನೆ. ಭಗವಂತ ಅಂದ, ನೀವು ಹೇಳಿದ್ ನಿಜ, ನಾವಿಬ್ರು ಸೇರಿ ರಾಜನಿಗೆ ಪ್ರಿಯವನ್ನ ಉಂಟು ಮಾಡಬೇಕಾದ್ದು ಪ್ರಜೆಗಳಾದ
ನಮ್ಮ ಕರ್ತವ್ಯ. ಆದರೆ ಯುದ್ಧ ಮಾಡುವಾಗ, ವಾದ ಮಾಡುವಾಗ ಸಮಬಲ ಬೇಕು. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ನೀವು ನೋಡಿದ್ರೆ ಆಳಗಾಳಗಾದ ದೆವ್ವ ಇದ್ದಾಗಿದ್ದೀರಿ, ನಾವು ಯಾರ ಕೈ ಎತ್ಕೊಂಡ್ರು ಕೂಸಿದ್ದಾಗಿದ್ದೀವಿ. ನಾವು ಕೂಸಿದ್ದಾಗಿದ್ದೀವಿ, ನೀವು ನೋಡಿದ್ರೆ ಹೀಗಿದ್ದೀರಿ. ಬಾಲಾವಯಂ ಕುಲ್ಯ ಬಲೈ ಕಿಡಿಚ್ಚಾಮ ಯಥೋಚಿತಂ ಭವೇನ್ನಿಯುಕ್ತಂ ಆಧರ್ಮ ಸ್ಪೃಶನ್ಮಲ್ಲ ಸಭಾಸದ. ನಾವು ಯುದ್ಧ ಮಾಡ್ತೀವಿ, ಆದರೆ ಬಾಲಕರ ಜೊತೆ ಮಾಡ್ತೀವಿ. ನಾವೆಲ್ಲ ಸಣ್ಣ ಹುಡುಗರು. ಸಮಬಲ ಇರೋರು ಯುದ್ಧ ಮಾಡಿದ್ರೆ ಮಾತ್ರ ನೋಡೋರು ಖುಷಿ ಆಗುತ್ತೆ ಅಲ್ವೇ? ಅದು ಬಿಟ್ಟು 40-42 ವರ್ಷದ ಹೆವಿ ಬಾಡಿ ವೆಯ್ಟ್ ಅವರು ಅವನ ಜೊತೆಗೆ 6-7 ತಿಂಗಳು ಮಗುನ್ ಕಳಿಸಿ ಯುದ್ಧ ಮಾಡಿದ್ರೆ ಕೈಯಲ್ಲಿ ಎತ್ಕೊಂಡು ಹೋಗ್ತಾನೆ. ಯುದ್ಧ ಚೆನ್ನಾಗಿ ನೋಡೋರಿಗೆ ಖುಷಿ ಆಗಲ್ಲ. ನಾವೆಲ್ಲ ಸಣ್ಣ ಹುಡುಗರು, ನೀವು ಭಾರಿ ದೊಡ್ಡವರು. ಚಾಣೂರ ಅಂದ, ನಬಾಲ, ನೀನು ಹುಡುಗ ಅಲ್ಲ, ಕಿಶೋರನೂ ಅಲ್ಲ, ಬಲಿಷ್ಠ ಬಲಿನಾಂಬರ. ಚಾಣೂರ ಹೇಳ್ದ, ನೀನು ಅತ್ಯಂತ ಬಲಿಷ್ಠ. ಜಗತ್ತಲ್ಲಿ ಯಾರ್ಯಾರು ಬಲಿಷ್ಠರು ಅಂತಿದ್ದಾರೆ ಅವರಿಗೆಲ್ಲ ನೀನೇ ಕಿಂಗ್ ಅಂತ. ಇಲೆ ಏಟ್ಯೋ ಹತಗೇನ ದಾತ್ರ ದ್ವಿಮದತ್ತವೃದ್ಧಿ. ಅಲ್ಲ, ನಿಮಗೇನು ಗೊತ್ತಾಯ್ತು ಅಂದ ಕೃಷ್ಣ. ಚಾಣೂರ ಅಂದ, ನಮ್ಮಂತ 1000 ಜನರ ಬಲವುಳ್ಳ ಆನೆಯನ್ನ ಹೊರಗೆ ನಿಂತಿದ್ದದು ನೀನು ಒಂದೇ ಕೈಯಲ್ಲಿ ಕೊಂದಿದ್ಯಾ ಅಂತ ಕೇಳಿದ ಮೇಲೆ ನಾವು ಡೌನ್ ಆಗಿದ್ದೀವಪ್ಪ. ತಸ್ಮಾತ್ ಭವತ್ಯಾಂ ಬಲಿಭಿರ್ಯೋದ್ಧವ್ಯಂ ನಾನಯೋತ್ರ ವೈ. ಏನ್ ವ್ಯತ್ಯಾಸ ಇಲ್ಲ, ದೊಡ್ಡವರು ಚಿಕ್ಕವರು ಏನಿಲ್ಲ. ಬಲದಲ್ಲಿ ನೀ ಎಲ್ಲಗಿಂತ ದೊಡ್ಡವರಿದ್ದೀಯ. ಮೈ ವಿಕ್ರಮ ವಾರ್ಷ್ಣೇಯ ಬಲೇನ ಸಾಮುಷ್ಟಿಗ. ನನ್ ಜೊತೆ ಕೃಷ್ಣ ನೀನು, ಚಾಣೂರ ಅಂತಾನೆ, ನನ್ ಜೊತೆ ನೀನು ಯುದ್ಧ ಮಾಡು. ನನ್ನ ತಮ್ಮ ಮುಷ್ಟಿಕ ಇದ್ದಾನೆ, ಅವನ ಜೊತೆಗೆ ಬಲರಾಮ ಮಾಡ್ಲಿ. ಕೃಷ್ಣ ಕೇಳಿದ, ಆಯ್ತಪ್ಪ, ಇಷ್ಟು ಮೇಲೆ ನೀವು ಸಾಯಕ್ಕೆ ರೆಡಿ ಇದ್ರೆ ನಮ್ದೇನು ಅಂತ. ಏವಂ ಚಿಂತಿತ ಸಂಕಲ್ಪ. ಭಗವಂತ ಹೇಗೆ ವಿಚಾರ ಮಾಡಿದ್ನೋ ಹಾಗೆ ಎಲ್ಲ ನಡೆಯುತ್ತೆ. ಒಪ್ಪಿದ್ದಾನೆ, ಹಾಗೆ ಆಗಲಿ ಅಂತ. ಕೃಷ್ಣ ಪರಮಾತ್ಮ ಮೈ ಮೇಲಿದ್ದದ್ದನ್ನು ತೆಗೆದು ಸೊಂಟಕ್ಕೆ ಮತ್ತೊಮ್ಮೆ ಗಟ್ಟಿ ಕಟ್ಟದ. ಆಸ್ಫೋಟ್ಯ ಹಸ್ತೌ ಹಸ್ತಾಭ್ಯಾಂ ಮೂರು ಜೈವ ಪರಸ್ಪರಂ ವಿಸೃಜ್ಯ ಭೂಯಃ ಸಂಗೃಹ್ಯ ಪರಿಕ್ರಮ್ಯ ಪರಸ್ಪರಂ ಹಸ್ತಾಭ್ಯಾಂ ಹಸ್ತಯೋ ಬದ್ಧ್ವಾ ಪದ್ಭ್ಯಾಮೇವ ಶಪಾದಯೋ ವಿಚಕರ್ಷಣ್ಯಂ ಪ್ರಸಕ್ಯ ವಿಜಿಗೀಷಯ. ಇಬ್ಬರು ಸ್ಪರ್ಧಿಗಳು, ಚಾಣೂರ ಮತ್ತು ಕೃಷ್ಣ, ಮುಷ್ಟಿಕ ಮತ್ತು ಬಲರಾಮ ಪರಸ್ಪರ ಯುದ್ಧ ಮಾಡ್ತಾ ಇದ್ದಾರೆ. ಒಬ್ಬರಿಗೊಬ್ಬರು ತೊಡೆಯನ್ನ ತೊಟ್ಕೊಂಡಿದ್ದಾರೆ. ಒಬ್ಬರೊಬ್ಬರು ದೂರ ತಳ್ತಾ, ಇವನ್ ಅವನ್ ತಳ್ಳೋದು, ಅವನ್ ಇವನ್ ತಳ್ಳೋದು, ಅವನ ಕಾಲು ಇವನ್ ಕಾಲು ಅಡ್ಡ, ಅವನ ಕೈ ಇವನ ಕೈ ಅಡ್ಡ. ಅನೇಕ ಪಟ್ಟುಗಳನ್ನ ಹಾಕಿದ್ದಾರೆ. ಅರತ್ನಿಭ್ಯಾಂ ಜಾನುಭ್ಯಾಂ ಜಯೋ ಜಾನುನಿ. ಮುಷ್ಟಿಯಿಂದ ಮುಷ್ಟಿಗೆ ಗುದ್ದು, ಕೈಗಳಿಂದ ಗಟ್ಟಿ ಹಿಡಿದು ಇವನ್ ತಳ್ಳು ಅವನ್ ತಳ್ಳು. ಮಲ್ಲ ಯುದ್ಧದಲ್ಲಿ ಏನ್ ಮಾಡ್ಬೇಕು ಅದೆಲ್ಲ. ಒಬ್ಬರಿಗೊಬ್ರು ಮುಷ್ಟಿಯಿಂದ ಎದೆಗೆ ಗುದ್ದುಕೊಂಡಿದ್ದ. ಚಾಣೂರನ ಎದೆಗೆ ಕೃಷ್ಣ ಗುದ್ದಿದ, ಕೃಷ್ಣನ ಎದೆಗೆ ಚಾಣೂರ ಗುದ್ದಿದ. ಮುಷ್ಟಿಕನ ಎದೆಗೆ ಬಲರಾಮ, ಬಲರಾಮನ ಎದೆಗೆ ಮುಷ್ಟಿಕ. ಪರಸ್ಪರ ಗುದ್ದಾಡ್ತಾ ಇದ್ದಾರೆ. ತದ್ಬಾಲ ಬಲ ವೃದ್ಧಿತ್ಯಂ ಸಮೇತ ಯೋಚಿತ. ಈ ಆಡೋರು ಯಾರು ಆಡ್ತಿರ್ತಾರೆ, ನೋಡೋರು ಭಾರಿ ಟೆನ್ಷನ್. ಒಂದು ಓವರು 15 ರನ್ನು ಲಾಸ್ಟ್ ವಿಕೆಟ್. ಈ ನೋಡೋರು ಎಷ್ಟು ಟೆನ್ಷನ್ ಅಲ್ಲಿ ಇರ್ತಾರೆ ಅಂದ್ರೆ ಭಾರಿ ಟೆನ್ಷನ್ ಅಲ್ಲಿ ಇರ್ತಾರೆ. ಆಡೋರು ಆರಾಮ್ ಆಡ್ತಿರ್ತಾರೆ. ಯಾಕಂದ್ರೆ ಸೋತ್ರು ಜೋಕ್ ತುಂಬತ್ತೆ, ಗೆದ್ರು ಜೋಕ್ ತುಂಬತ್ತೆ. ಅವ್ರಿಗೆ ಬರೋ ದುಡ್ಡಲ್ಲಿ ಏನ್ ಪ್ರಾಬ್ಲಮ್. ಇವ್ರು ನೋಡಿದವ್ರು ಇವರೇ ಕೆಟ್ಟ ಮಗ ಹಾಕೊಂಡು ಊಟ ಸೇರಿದೆ, ತಿಂಡಿ ಸೇರಿದೆ, ಭಾರಿ ಒದ್ದಾಡು ಇವೆ. ಅಲ್ಲಿ ಹಾಗೆ ಯುದ್ಧ ಮಾಡೋ ಕೃಷ್ಣಂಗೆ ನೋ ಪ್ರಾಬ್ಲಮ್, ಚಾಣೂರ ಸಾಯ್ಲಿಕ್ಕೆ ಸಿದ್ಧ, ನೋ ಪ್ರಾಬ್ಲಮ್. ನೋಡೋ ಅದರೊಳಗೂ ಹೆಣ್ಣು ಮಕ್ಕಳು ಅವ್ರಿಗೆ ಏನಂದ್ರೆ ಪಾಪ ಎಷ್ಟು ಮುದ್ದಾದ ಕೃಷ್ಣ, ಅವನಿಗೆ ಹೊಡಿತಾ ಇದ್ದಾರಲ್ಲ, ಇವರಿಗೆ ಮನುಷ್ಯರಾಯಿದ್ರು ಅಂತ ಅವರೆಲ್ಲ. ತತ್ಬಾಲ ವೃದ್ಧಂ ಅನುತ್ತಮೇತ ಸರ್ವಯೋಷಿತ. ಒಬ್ಬರು ಬಲಿಷ್ಠರು, ಒಬ್ಬರು ಬಾಲಕರು. ಎಲ್ಲ ಸ್ತ್ರೀಯರು ಗುಂಪು ಗುಂಪಾಗಿ ಅನುಕಂಪೆಯಿಂದ ಕಾರುಣ್ಯದಿಂದ ಮಾತಾಡ್ಕೊಳ್ತಾ ಇದ್ದಾರೆ. ಮಾನ ಎಂಬತ ಧರ್ಮ ಯಶಾಮರಾಜ ಸಭಾಸದಂ ಏ ಬಾಲ ಬಲ ವೃದ್ಧಂ ರಾಜ್ಞಂತೆ ಪಶ್ಯತ. ಎಂತ ಅಧರ್ಮ ಇದು, ಎಂತ ಅನ್ಯಾಯ ಇದು. ರಾಜ ತಡಿಬೇಕಿದ್ದ ಅಧರ್ಮವನ್ನು.
ಯಾಕೆಂದ್ರೆ ಬಲಿಷ್ಠರಾದ ಜಟ್ಟಿಗಳಲ್ಲಿ ಹಾಲುಂಡ ತುಟಿ ಇರುವ ಕೃಷ್ಣ ಎಲ್ಲಿ ಅಂತ. ಅವನಿನ್ನೂ ಹಾಲದಲ್ಲ ಕೃಷ್ಣಂದು. ಕೋಮಲ ಶರೀರ, ಕೋಜನಸಾರ ಸರ್ವಾಂಗೋ ಮಲ್ಲ ಶೈಲೇಂದ್ರ ಸನ್ನಿಭೋ. ಈ ಮಲ್ಲರು ಒಳ್ಳೆ ಜಟ್ಟಿಗಳು, ಒಳ್ಳೆ ಬೆಟ್ಟ ಇದ್ದಾರೆ. ಅತಿ ಸುಕುಮಾರಾಂಗವು, ಅತಿ ಸುಕುಮಾರರು ಕೃಷ್ಣ ಮತ್ತು ಬಲರಾಮರು. ನಾಪ್ತ ಯೌವನವು, ಇನ್ನು ಯುವಕರು ಕೂಡ ಅಲ್ಲ, ಕಿಶೋರರು. ಅದು 13 ತನಕ 9ರಿಂದ ಕಿಶೋರ ಅಂತ ಕರೀತಾರೆ. ಈ 13 ಅಂತ ಟೀನ್ ಶುರುವಾದ್ರೆ ಯೌವನ ಅಂತ. 13 19 ಒಳಗೆ ಇವ್ರು 13 ಕೂಡ ಇಲ್ಲ, ಇನ್ನು 8 ವರ್ಷದ ಕಿಶೋರರು. ಇವ್ರ ಮೇಲೆ ಬರ್ತಾ ಇದ್ದದ್ದಕ್ಕೆ ಧರ್ಮಂ ವ್ಯತಿಕ್ರಮೋ ಯತ್ಯ ಸಮಾಜತ್ಯ ಧ್ರುವಂ ಭವೇತ್. ಈ ರೀತಿ ಎಲ್ಲಿಯಾದ್ರೂ ಅಧರ್ಮ ನಡೆದ್ರೆ ಆ ದೋಷ ಸಮಾಜಕ್ಕೆ ತಟ್ಟತ್ತೆ. ನಾವೇನಾದ್ರು ಮಾಡಬೇಕು ಅಂತ ಕೆಲವು ಪಡೆದ ಯಜಮಾನ ಕೂತ್ಕೊಂಡು ನೋಡೋದು ನೋಡಿ ಅದು ಹೆಣ್ಮಕ್ಳು ಹಿಂಗೆ ಮಾತಾಡ್ತಿದ್ರೆ ಅವ್ರ ಯಜಮಾನ್ರೆ ಸುಮ್ ಕೂತ್ಕೊಂಡು ನೋಡಿದ್ದವ್ರು ಕಟ್ಟೆ ಎಲ್ಲ ಪಾಪಿ ರಾಜನೇ ಮಾಪ. ನಾವೇನಾದ್ರು ಕೃಷ್ಣನ ಪರ ಮಾತಾಡಿದ್ವಿ ಮೊದಲು ನೋಡ್ಬೇಕಂತ. ಯಾಕೆ ಬೇಕು ಅವನು ಭಗವಂತ ನೋಡ್ಕೊಳ್ತಾನೆ. ವಲ್ಗದ ಶತ್ರುಮಗೀತ ಕೃಷ್ಣಸ್ಥ ವದನಂಬುಜಂ. ಶತ್ರುವಿನ ಸುತ್ತಲೂ ತಿರುಗ್ತಾ ಇರತಕ್ಕಂಥ ಕೃಷ್ಣನ ಮುಖಕಮಲವನ್ನು ನೋಡುವಂತ ಆಡುವುದು. ಯಾಕೆ ಏನಾಗಿದೆ? ಶ್ರಮವಾರಿ, ವಾರಿ ಅಂದ್ರೆ ನೀರು, ಶ್ರಮದ ನೀರು ಅವನ ಮುಖದ ಮೇಲೆಲ್ಲ ಬೆವರಾಗಿ ಹೇಗೆ ಕೂತಿದ್ದ ನೋಡು. ಕಿನ್ನ ಪಶ್ಯತರಾಮತ್ಯ ಮಗಮಾತ್ತಾಮ್ರ ಲೋಚನಂ. ಅವರ ಅಣ್ಣನ ಮುಖ ನೋಡು ಹೇಗಾಗಿದೆ, ಕೆಂಪಗಾಗ್ಬಿಟ್ಟಿದ್ದಾನೆ. ಸಿಟ್ಟು, ಹಾವುದು, ಭಾರಿ ಸಿಟ್ಟು. ಮುಷ್ಟಿಕನ ಮೇಲೆ ಕೋಪ. ಪುಣ್ಯಾಪದ ಪ್ರಭೋ ಯದಂಗಂದ್ರಲಿಂಗ. ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಕೃಷ್ಣನ ಬಗ್ಗೆ ಅನೇಕ ರೀತಿಯಿಂದ ಏವಂ ಪ್ರಭಾಷಮಾಣಾಸು ಸ್ತ್ರೀಷು ಯೋಗೇಶ್ವರೇಶ್ವರೋ ಹರಿ ಶತ್ರು ಮಂದು ಮನಶ್ಚಕ್ರೇ ಭಗವನ್ ಭರತರ್ಷಭ. ಸ್ವಲ್ಪ ಹೊತ್ತು ಭಗವಂತ ವಿಹಾರ ಮಾಡಿದ. ಆ ಎಲ್ಲ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿರುವ ಯೋಚನೆಯನ್ನ ತಿಳಿದ ಕೃಷ್ಣ, ಇನ್ನು ಈ ಹೆಣ್ಣು ಮಕ್ಕಳಿಗೆ ಟೆನ್ಷನ್ ಕೊಡಬಾರ್ದು, ಇದು ಮುಗಿಸ್ಬಿಡ್ಬೇಕು ಈ ಕಾರ್ಯಕ್ರಮ ಪ್ರೋಗ್ರಾಮ್ ಅಂತ ಹೇಳಿ ಇವನು ಕೊಂದಾಕೋಣ ಅಂತ ಶತ್ರು ಹಂತುಮ ಆರಬ್ಧ ಮನಶ್ಚಕ್ರೆ. ದೇವರು ಮನಸ್ಸು ಮಾಡಿದ್ದಾನಂತೆ. ಏನ್ ಮಾಡಿದ್ದಾರೆ? ಯುದ್ಧ ಮಾಡ್ತಾ ಮಾಡ್ತಾ ಇರುವಾಗ ಕೃಷ್ಣ ಪರಮಾತ್ಮ ಸಶ್ಯೇನ ವೇಗ ಉತ್ಪತ್ತ್ಯ ನೃತ್ಯಕೃತಗರಾಭವು. ಶೇನ ಅಂದ್ರೆ ಗಿಡಗ ಅಥವಾ ಹದ್ದು. ಹಾಗೆ ವೇಗವಾಗಿ ಮುಷ್ಟಿಯಿಂದ ವಾಸುದೇವನ ಎದೆಗೆ ಚಾಣೂರ ಗುದ್ದುಬಿಟ್ಟ. ಆದ್ರೆ ಕೃಷ್ಣನಿಗೆ ಆ ಹೊಡೆತ ಹೇಗಿತ್ತು ಅಂದ್ರೆ, ದೊಡ್ಡ ಆನೆಗೆ ಒಂದು 8-10 ಮಳ ಮಲ್ಲಿಗೆ ಹೂ ತಗೊಂಡು ಅದ್ರಲ್ಲಿ ಚೆನ್ನಾಗಿ ಚೆಂಡು ಮಾಡ್ಕೊಂಡು ಹೊಡೆದ್ರೆ ಆನೆ ಅಯ್ಯಪ್ಪ ಅನ್ನತ್ತ. ಏನಾರ ಅನ್ನತ್ತ ಅದು ಮಲ್ಲಿಗೆ ಹೂ ವೇಸ್ಟ್ ಅಷ್ಟೇ. ಮುಷ್ಟಿಕ ಚಾಣೂರ ಕೃಷ್ಣ ಜೋರು ಹೊಡೆದ್ರೆ ಮದಿಸಿದ ಆನೆಗೆ ಒಂದು ಪ್ರಹಾರೇಣ ದ್ವೀಪ. ಒಂದು ಆನೆ ಹೇಗೆ ಹೂವಿನ ಹೊಡೆತಕ್ಕೆ ವಿಚಲಿತಗೊಳ್ಳಲ್ಲ, ಹಾಗೆ ಕೃಷ್ಣ ಹಾಗೆ ಏನಾಗಲೇ. ತಥೈವ ಮುಷ್ಟಿಕ ಪೂರ್ವ. ಮುಷ್ಟಿಕಾಸುರನು ಹಾಗೆ ಮಾಡಿದ, ಏನಾಗಲೇ. ಕೃಷ್ಣ ಅಂದ ನಿಂದಾಯ್ತು ಈಗ ನಂದು ಅಂದ. ಈ ಮುಷ್ಟಿ ಹೊಡೆದಾಯ್ತಲ್ಲ ಈಗ ನಾ ಹೊಡಿತೀನಿ ಇಂದ. ತತಕೂಟವನ್ನು ಪ್ರಾಪ್ತಂ ರಾಮಂ ಪ್ರಹರತಾಂತರ. ಮುಷ್ಟಿ ಏಟು ಹಾಕೋದ್ರೊಳಗೆ ಶ್ರೇಷ್ಠನಾದಂತಹ ಬಲರಾಮ ಮುಷ್ಟಿಯನ್ನ ಪಿಷ್ಟ ಮಾಡಿ ಗಟ್ಟಿ ಮಾಡಿ ಆ ಮುಷ್ಟಿಕನಿಗೆ ಒಂದು ಕೊಟ್ಟ ನೋಡಿ ಎಲೆ ಮೇಲೆ. ಅವನು 2ನೇ ಮಾತಿಗೆ ಇಲ್ಲೇ ಸತ್ಯ ಹೋಗಿ ಅವಧೀಲ ಯಾರಾದಂತ ಭಗ್ನಂ ರಾಮ ಮುಷ್ಟಿನ. ಬಲರಾಮ ಮುಷ್ಟಿಕನ ಹೊಡೆದದ್ದು ಬಲಗೈಯಿಂದ ಅಲ್ಲಂತೆ, ಎಡಗೈಯಲ್ಲಿ. ನಿಜವಾಗಿ ಬಲಗೈ ಇರುವಷ್ಟು ಶಕ್ತಿ ಎಡಗೈಲಿ ಇರೋಲ್ಲ. ಎಡಗೈ ಭಾರಿ ಸಣ್ಣ ಪುಟ್ಟ ಕೆಲಸಕ್ಕೆ ಅಂತ ಎಡಗೈಯಲ್ಲಿ ವಾಮ ಮುಷ್ಟಿನ ಅದ್ರಲ್ಲಿ ಹೊಡೆದ್ರೆ ಸತ್ಯ ಹೋದ ಮುಷ್ಟಿಕ. ಕಡೆ ಕೃಷ್ಣ ಚಾಣೂರೇ ಮುಷ್ಟಿಕೆ ಕೂಟೆ ಚಲೇಟೋ ದಲಕೆ ಹತೆ. ಕೃಷ್ಣ ಪರಮಾತ್ಮ ಅನಾಯಾಸವಾಗಿ ಚಾಣೂರನನ್ನ ಮೇಲೆ ಎತ್ತಿದ, ಗರಗರ ತಿರುಗಿಸಿ ನೆಲಕ್ಕೆ ಒಮ್ಮೆ ಅಪ್ಪಳಿಸಿದ ನೋಡಿ. ಚಾಣೂರ ಸತ್ತೇ ಹೋಗಿದ್ದಾನೆ. ಅವನ ಜೊತೆಗೆ
ಕೂಟ, ಛಲ, ಮುಸಲ, ಕೋಸಲ ಇವರೆಲ್ಲ ಈ ಇಬ್ಬರ ಶಿಷ್ಯರು ನಮ್ಮ ಗುರುಗಳು ಕೊಂಡ್ಬಿಟ್ಟ ಅಂಥೇಳಿ ಕೃಷ್ಣನ ಮೇಲೆ ಬಂದ್ರೆ ಅವ್ರನ್ನೂ ಎಲ್ಲರನ್ನೂ ಮುಗಿಸ್ಬಿಟ್ಟ. ಗೋಪಾನ್ವಯಸ್ಯಾನ ಕೃಷ್ಯ, ಎಲ್ಲ ಗೋಪಾಲಕರಿಗೆ ನಮ್ಮ ಕೃಷ್ಣ ಗೆದ್ದ ಅಂತ ಭಾರಿ ಖುಷಿ ಆಯ್ತು. ಆ ಸಂದರ್ಭದಲ್ಲಿ ಹತೇಶು ಮಲ್ಲೇಶು ಯೇಷು ವಿದ್ರುತೇಷು ಚ ಭೋಜನಾನ್ಯವಾರಯಸ್ಸು ತೂರ್ಯಾಣಿ ವಾಕ್ಯಂ ಚೈದಂ ವಾಚ. ಯಾವಾಗ ಮುಷ್ಟಿಕ ಚಾಣೂರರು ಸತ್ತಿದ್ದಾರೆ ಆಗ ಇನ್ನು ತಡಿಲಿಕ್ಕಾಗಲಿಲ್ಲ ಕಂಸನಿಗೆ. ಕಂಸ ಏನ್ ಮಾಡಿದ್ದಾನೆ, ಆ ಸಿಂಹಾಸನದಲ್ಲಿ ಎದ್ದು ನಿಂತು ತನ್ನ ಭಟರಿಗೆ ಹೇಳಿದ್ದಾನೆ, ನಿಸ್ಸಾರಯತ ದುರ್ವೃತ್ತವು ವಸುದೇವಾತ್ಮಜೌ ಪುರಾತೆ ಧನಂ ನರದ ಗೋಪಾನಂ ನಂದಂ ಬದ್ನಿ ಕದುರ್ಮತಿಂ. ಆ ನಂದಗೋಪನ ಅರೆಸ್ಟ್ ಮಾಡಿ ನಮ್ಮ ಮಲ್ಲರನ್ನ ಕೊಂದಂತ ವಸುದೇವನ ಮಗನಾದಂತಹ ಕೃಷ್ಣನನ್ನ ಕೊಂದು ಹಾಕಿ ಬಂದಿರುವ ಎಲ್ಲ ದನ ಕಾಯುವವರ ದನವನ್ನ ಅಪಹಾರ ಮಾಡಿ ವಾಸುದೇವಸ್ತು ದುರ್ಮೇಧ, ಅನ್ಯಾಯಕಾರಿಯಾದ ವಸುದೇವ ಮೋಸ ಮಾಡಿಬಿಟ್ಟ ನನಗೆ ಅಂಥೇಳಿ ಏವಂ ವಿಕತ್ತಮಾನೇ ವೈಕಂಸೆ ಪ್ರಕೃತೋವ್ಯಯ. ಸ್ವಾಭಾವಿಕವಾಗಿ ಅಯೋಗ್ಯನಾಗಿರ್ತಕ್ಕಂತಹ ಕಂಸ ಹೀಗೆ ಕೂಗ್ತಾ ಇದ್ದಾನೆ, ಕಿಚ್ಚುತ್ತಾ ಇದ್ದಾನೆ. ಆ ಕೃಷ್ಣನನ್ನ ಊರಿಂದ ಹೊರಗೆ ಹಾಕಿ ಅವರಪ್ಪನ ಹಿಡಿದು ಒಳಗೆ ಹಾಕಿ ಕೃಷ್ಣನ ಕಡೆಯವರತ್ತಿರುವ ದುಡ್ಡೆಲ್ಲ ಕಿತ್ಕೊಳ್ಳಿ ಜೋರಾಗಿ ಕೂಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ತಮಾಪತಂದ ಮಾಲೋಕ್ಯ ಮೃತ್ಯುಮಾತ್ಮಾನವಾದನ ಮನಸ್ವಿ ಸಹೃತಾಯ ಚರ್ಮಣಿ. ಕೃಷ್ಣ ನೋಡಿ ಕಂಸ ಹೀಗೆ ಆರ್ಡರ್ ಮಾಡ್ತಾ ಇದ್ರೆ ಕೃಷ್ಣ ಮುಷ್ಟಿಕ ಚಾಣೂರರನ್ನ ಬದಿಗಿಟ್ಟು ಕಂಸನ ಕಡೆಗೆ ಧಾವಿಸಿ ಬರ್ತಾ ಇದ್ದ. ಕಂಸನ ಕಡೆಗೆ ಕೃಷ್ಣ ಬರೋದನ್ನ ನೋಡಿ ಹೊರೆಯಿಂದ ಕತ್ತಿ ತೆಗೆದು ಒಂದು ಕೈಯಲ್ಲಿ ಗುರಾಣಿ ಒಂದು ಕೈಯಲ್ಲಿ ಕತ್ತಿ ಹಿಡಿದು ಕಂಸ ಕೃಷ್ಣನ ಜೊತೆ ಯುದ್ಧ ಮಾಡಲಿಕ್ಕೆ ಸಿದ್ಧನಾದ. ಸಂಕಟ್ಗ ಪಾಣಿಂ ವಿಚರಂತ ಮಾಶು ಶೇನಂಯತ ದಕ್ಷಿಣ ಸವ್ಯಮಂಬರೆ ಸಮಗ್ರಹಿತುರ್ವಿಹಿತೋ ಗತೇಜನ ಯಥೋ ರಂಗರ್ಜ ಸುತ ಪ್ರಸವ್ಯ. ಕತ್ತಿ ಹಿಡಿದು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಸಂಚಾರ ಮಾಡ್ತಾ ಇರ್ತಕ್ಕಂಥ ಕಂಸ ಅವನನ್ನ ಎದುರಿಸಬೇಕು. ಕೃಷ್ಣ ಪ್ರಗೃತ್ಯ ಕೇಶೇಷು ಚಲತ್ಕಿರೀಟಿನಂ. ಕೃಷ್ಣ ಅನಾಯಾಸವಾಗಿ ಒಂದೇ ನಿಮಿಷಕ್ಕೆ ಕೆಳಗಿನಿಂದ ಮೇಲೆ ಕಾರಿ ಸೋದರ ಮಾವನ ತಲೆ ಜುಟ್ಟು ಹಿಡಿದು ಕೆಳಗಡೆ ಅವನು ರೆಡಿಯಾಗಿದ್ದ. ಕತ್ತಿ ಗಿತ್ತಿ ತಗೊಂಡು ಗುರಾಣಿ ಬಾ ಮಾಡ್ತಾ ಹಿಡ್ಕೊಂಡು ನಿಂತಿದ್ದ. ಕೃಷ್ಣ ಮಾತೇ ಇಲ್ಲ. ಸಿಂಹಾಸನದ ತನಕ ಒಂದೇ ನೆಗೆತಕ್ಕ ಹಾರಿ ಮಂಚಸ್ತಂಮಾತುರಂ ಕೃಷ್ಣ ಮುದ್ದಿನ್ ಸಂಗೃಹ್ಯ ಮಾಧವ. ಕೃಷ್ಣ ಪರಮಾತ್ಮ ಮಾವನ ನೆತ್ತಿಯ ಕೂದಲನ್ನ ಹಿಡಿದಿದ್ದಾನೆ. ಹಿಡಿದು ದರ 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 ಕೆಳಗೆ ಹಾಕ್ತ. ಪ್ರಗತ್ಯ ಕೇಶೇಷು ಚಲತ್ ಕಿರೀಟಂ. ಕೃಷ್ಣ ಯಾವಾಗ ಜುಟ್ಟಿಗೆ ಕೈ ಹಾಕಿ ತಲೆಯನ್ನೇ ಹಿಡಿದು ಎಳೆದ ಅವನ ತಲೆ ಕಂಸ ಏನ್ ಕಿರೀಟ ಹಾಕೊಂಡಿದ್ದ ಅದು ಬಿದ್ದೋಯ್ತು. ನಿಪತ್ಯ ರಂಗೋಪರಿ ತುಂಗ ಮಂಚ. ಎತ್ತರವಾದ ಸಿಂಹಾಸನದಲ್ಲಿ ಕುಳಿತಂತಹ ಆ ಕಂಸ ಎಲ್ಲಿ ರಂಗಸ್ಥಳ ಇತ್ತು ಮಲ್ಲರು ಯುದ್ಧ ಮಾಡಿದ್ರು ಅಲ್ಲಿಗೆ ತಳ್ಳಿಬಿಟ್ಟ ಕೃಷ್ಣ. ತಸ್ಯೋಪರಿತ್ವಮಬ್ಜನಾಭ ಪಪಾದ ವಿಶ್ವಾಶ್ರಯ ಆತ್ಮತಂತ್ರ. ಕಂಸನ ಕೆಳಗಾಗಿ ಅವನ ಹೊಟ್ಟೆ ಎದೆ ಮೇಲೆ ಕೃಷ್ಣ ಒಮ್ಮೆ ದೊಪ್ಪತ್ತು ಬಂದು ಕೂತ. ಕಂಸೋಪಿ ಕೃಷ್ಣೇನ ಜಗತ್ರಯೈಕ ನಿವಾಸ ಭೂತೇನ ನಿಪಾತ್ಯ ಸೋದ. ಮೂರು ಲೋಕವನ್ನ ತನ್ನ ಹೊಟ್ಟೆಯಲ್ಲಿದ್ದ ಭಗವಂತ ಕಂಸನ ಮೇಲೆ ಕೂತ್ರೆ ಕಂಸನ ಕಥೆ ಏನಾಗ್ಬೇಕ್ರಿ? ತೇನಾತ್ಮತಂದ್ರೇಣ ಪೀಡಿತೋಸು ತತ್ಯಾಜ ರಾಜನ್ ನಿಮಿಷಾಂತರೇಣ. ಕೃಷ್ಣ ಕಂಸನ ಹೊಟ್ಟೆ ಮೇಲೆ ಕೂತು ಕಂಸನ ಎದೆಗೆ ತನ್ನ ಮುಷ್ಟಿಯಿಂದ ಒಂದು ಗುದ್ದು ಗುದ್ದಿದ ಅಷ್ಟೇ. ಎರಡನೇ ಗುದ್ದಿಗೆ ಡಾಕ್ಟರ್ ಹೋಗ್ಲಿಕ್ಕೂ ಇರಲಿಲ್ಲಂತೆ. ತಕ್ಷಣದಲ್ಲೇ ಹೊಗೆ ಬಿಟ್ಟ. ವಾದಿರಾಜರು ತುಂಬಾ ಚಂದ ಹೇಳ್ತಾರೆ. ಕೃಷ್ಣ ಏನ್ ಮಾಡಿದಂತೆ ಎದೆಗೆ ಜೋರು ಗುದ್ದಿಲ್ಲಂತೆ, ಸುಮ್ಮನೆ ಹೀಗನ್ನ. ಹಂಗಂದ್ರೆ ಒಳಗಿದ್ದವರು ಹಲೋ ಅಂತ ಈಚೆಗೆ ಬಂದ. ಈ ಮನೆ ಹೊರಗೆ ಒಂದು ಕಾಲಿನ ಬೆಲ್ಲ ಅಂತ ಇರುತ್ತೆ. ಆ ಕಾಲಿನ ಬೆಲೆಗೆ ನೀವು ಸುಕ್ಕೆ ತಗೊಂಡು ಜೋರಾಗಿ ಬುದ್ಧಿ ಸುಮ್ಮನೆ ಅಂದ್ರೆ ಟಚ್ ಮಾಡಿದ್ರೆ ಸರ್ ಒಳಗಿರೋ ಹಲೋ ಬರಲ್ವೇ? ಹಾಗೆ ಇದೊಂದು ಮನೆ. ಈ ಮನೆ ಒಳಗೆ ಪ್ರಾಣ ದೇವರು ಪ್ರಾಣ ಇರುತ್ತೆ. ಕೃಷ್ಣ ಇಲ್ಲಿ ಬಂದು ಹಿಂಗೆ ತಟ್ಟಿದ್ದಂತೆ ಹಲೋ ಅಂತ ಪ್ರಾಣದೇವರು ಈಚೆಗೆ ಬಂದರು.
ಪ್ರಾಣದೇವರು ಈಚೆಗೆ ಬಂದ್ರು ಅಂದ್ರೆ ಏನರ್ಥ? ಹಾರ್ಟ್ ಅಟ್ಯಾಕ್. ಇಂದಿರಾ ರಮಣ ಗೋವಿಂದ ಗೋವಿಂದ. ಕಂಸನ ಕಥೆ ಮುಗಿತು ಅಂತ ಇದ್ದಾರೆ. ರಾಜನ್ ನಿಮಿಷಾಂತರ, ರಾಜ ಅಂದ್ರೆ ಪರೀಕ್ಷಿತ. ಶುಕಾಚಾರ್ಯರು ಆಗಾಗ ರಾಜನಿಗೆ ಎಚ್ಚರಿಸ್ತಾರೆ, ಮಲಗಿದೆಯಾ ಅಂತ ಕೇಳುವಂತೆ ರಾಜ ನಿಂಗೋಸ್ಕರ ಹೇಳ್ತಾ ಇರೋದಪ್ಪ ಕತೆ. ಆ ಕಂಸನನ್ನ ನಿಮಿಷಾಂತರೇಣ ದೇವರಿಗೆ ಕೊಲ್ಲಿಕ್ಕೆ ತುಂಬಾ ಹೊತ್ತು ಬೇಕಿಲ್ಲ, 1 ನಿಮಿಷ. ಕೆಲವರಂತ 1 ನಿಮಿಷ ಮಾಡ್ಬಿಡ್ತೀನಿ ಅಂತ, ಯಾರಿಗಾಗಲ್ಲ. 1 ನಿಮಿಷ ಕೆಲಸ ಮಾಡೋ ಇಬ್ರೇ, ಒಂದು ಪ್ರಾಣದೇವರು, ಇನ್ನೊಂದು ಭಗವಂತ. ಭಗವಂತ ಅಂತ ಕಂಸನ ಕೊಲ್ಲಕ್ಕೆ ಕೆಟ್ಟೋಗ್ಬೇಕು 1 ನಿಮಿಷ ಅಲ್ಲ, ಸುಟಿಗೆ ಹೊಡೆಯೋದು ಮುಗಿಸ್ತೀನಿ ಅಂತ. ಸುಟಿಗೆನೂ ಹೊಡೆದಿಲ್ಲ, ಎದೆ ಮೇಲೆ ಕೂತ್ ಸುಮ್ಮನೆ ಹೀಗಂತ ಪ್ರಾಣದೇವರು ಈಚೆಗೆ ಬರ್ತೀನಿ ಅಂತ ಸತ್ಯ ಹುಡುಕ. ತೇನಾತ್ಮತಂತ್ರೇಣ ಸಪೀಡಿತೋಸು ಸತ್ಯಾಜ ರಾಜನ್ ನಿಮಿಷಾಂತರೇಣ ಕಂಸಂ ಪರೇತಂ ವಿಚಕರ್ಷ ಭೂಮೌ ಹರಿಯದೇವಂ ಜಗತೋ ವಿಪಶ್ಯದ ಹರೇತಿ ಶಬ್ದಃ ಸುಮಹಾಂತದಾಭು ಉದೀರತಸ್ವೈರಜನೇ ನರೇಂದ್ರಃ. ಕೃಷ್ಣ ಪರಮಾತ್ಮ ಕಂಸ ಸಾಯ್ತಾ ಇರುವಾಗೆ ಅನೇಕ ಜನ ಅವನ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ. ಕೃಷ್ಣ ಪರಮಾತ್ಮ ಎಲ್ಲರನ್ನು, ಯಾರು ಕಂಸನ ಸಹಾಯ ಮಾಡಲಿಕ್ಕೆ ಅಂತ ಬಂದಿದ್ದಾರೆ ಅವರೆಲ್ಲರನ್ನು ಕೃಷ್ಣ ಪರಮಾತ್ಮ ಮುಗಿಸಿಬಿಟ್ಟ. ಶ್ರೀಶುಕೋವಾಚ ರಾಜಯೋಜಿತಾಕೃತ್ಯ ಭಗವಾನ್ ಲೋಕಭಾವನಃ ಯಮಾಹು ಲೌಕಿಕಂ ಸಂಸ್ಥಾಂ ಮತಾನಾಂ ಸಮಕಾಲಯತಿ. ಕಂಸನ ಸಂಹಾರ ಮಾಡಿದ್ದೆ, ನೇರ ಹೋಗಿ ವಸುದೇವ ದೇವಿಕೆಯರಿಗೆ ಹಾಕಿದ ಬಂಧನವನ್ನು ಬಿಡುಗಡೆ ಮಾಡಿದ. ತಂದೆ ತಾಯಿಗಳನ್ನ ಬಂಧನದಿಂದ ಬಿಡುಗಡೆ ಮಾಡಿದ. ತಂದೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ, ತಾಯಿಗೆ ನಮಸ್ಕಾರ ಮಾಡಿದ. ಆ ತಾಯಿ ಕೃಷ್ಣನ ಎತ್ತಿ ತೊಡೆ ಮೇಲೆ ಹಾಕೊಂಡು ಬೆನ್ನ ನೇವರಿಸ್ತಾ ಇದ್ದಾಳೆ. ಕೃಷ್ಣ ಅವರ ಅಪ್ಪ ಅಮ್ಮಂದ, ನನ್ನಂತ ಮಕ್ಕಳು ಯಾರಿಗೂ ಇರಬಾರ್ದು ಅಂತ. ಅವರೊಂದು ಯಾಕೋ ಕೃಷ್ಣ ಅಂದ್ರು, ಇಲ್ಲ ನನ್ನಂತ ಮಗ ಇದ್ರು ಕೂಡ ನಿಮ್ಗೆ ಜೈಲು ವಾಸ ತಪ್ಪಲಿಲ್ವೇ? ನನ್ಗೆ ಎಷ್ಟು ದೊಡ್ಡ ಮಗ, ಇದು ಏನ್ ಪ್ರಯೋಜನ? ನೀವಂತೂ ವರ್ಷಾನುಗಟ್ಲೆ ಕಾರಾಗೃಹದಲ್ಲಿ ಬಂಧಿತರಾಗಿದ್ದೀರಿ, ಹಾಗಾಗಿ ನನ್ನಂತ ಮಕ್ಕಳಿದ್ದು ಏನು ಪ್ರಯೋಜನ ಇಲ್ಲ. ಕಂಸ ಅಂದ, ವಸುದೇವ ಅಂದ, ನೀ ಏನ್ ಮಾಡ್ತೀಯಪ್ಪ, ನಮ್ಮ ಮನೆ ಬರ ಕೆಟ್ಟಿತ್ತು ಅಂತ. ಮಧುರಾಜ ಹೇಳ್ತಾರೆ, ಏನ್ ನಿಮ್ಮ ಮನೆ ಬರ ಕೆಟ್ಟಿತ್ತು? ದೇವರನ್ನೇ ಮಗನನ್ನಾಗಿ ಪಡೆದವ ಜೈಲು ವಾಸದಿಂದ ತಪ್ಪಿಸ್ಕೊಳ್ಳಿಕ್ ಆಗ್ಲಿಲ್ವಾ? ಆಗ್ಲಿಲ್ಲ. ಏನ್ ಪ್ರಾರಬ್ಧ? ಪ್ರಾರಬ್ಧ ಏನಂದ್ರೆ ಯಾವುದೋ ಜನ್ಮದಲ್ಲ, ಅದೇ ಜನ್ಮದ ಪ್ರಾರಬ್ಧ. ಅದೇನ್ ಪ್ರಾರಬ್ಧ ಅಂದ್ರೆ, ಕೃಷ್ಣ ಪ್ರತ್ಯಕ್ಷ ಆಗಿ ಬಂದಾಗ ವಸುದೇವ ಸ್ತೋತ್ರ ಮಾಡಿ ಹೇಳಿದ, ನೀನು ನಾರಾಯಣ, ನೀನು ನಂಗೆ ಮಗ ಅಲ್ಲ, ನಾನು ನಿಂಗೆ ತಂದೆ ಅಲ್ಲ, ಬದಲಿ ನಿಂಗೆ ನಾನೇ ಮಗ, ನಂಗೆ ನೀನೇ ತಂದೆ, ಜಗತ್ತಿಗೆ ನೀನು ತಂದೆ ಆದ್ಮೇಲೆ ನನಗೂ ನೀನೇ ಎಲ್ಲ ಸ್ತೋತ್ರ ಮಾಡಿದ. ಆದ್ರೆ ಮುಂದೆ ಈ ವಸುದೇವ ಎಲ್ಲಿ ಹೋಗ್ತಿದ್ರು ಅವನ್ ನೋಡಿ ಜನ ಅನ್ನೋರು, ನೀನ್ ಯಾರು ಗೊತ್ತಾ? ಕೃಷ್ಣನಪ್ಪ, ಕೃಷ್ಣನಪ್ಪ ಅಂತಿದ್ರು. ರಾಜನ ಹತ್ರ ಹೋದಾಗ ರಾಜ ಒಬ್ಬ ಕಳ್ಳನನ್ನ ನಿಲ್ಲಿಸಿ, ನೀನು ಯಾರು ಅಂತ ಕೇಳಿದ, ನಿಮ್ಮಪ್ಪ ಒಂದೆರಡು ಸಿಟ್ಟು ಬರುತ್ತೆ. ರಾಜನಿಗೆ ನಿಮ್ಮಪ್ಪ ಅಂದ್ರೆ ಸಿಟ್ಟು ಬರುತ್ತೆ, ರಾಜಾದಿರಾಜನಾದ ಕೃಷ್ಣನಿಗೆ ಇವನ ಅಪ್ಪ ಅಂದ್ರೆ ಎಲ್ಲ ಸಿಟ್ಟು ಬರುತ್ತೋ ಇಲ್ಲೋ, ದೇವತೆಗಳು ಭಾರಿ ಸಿಟ್ಟು. ಅದಕ್ಕೆ ಕೃಷ್ಣನಿಗೆ ಅಪ್ಪ ಅಂತ ಎಲ್ಲ ಕಡೆಯಿಂದ ಹೆಸರು ತಗೊಳ್ತಾ ಇದೆಯಾ, ನೀನು ಒದ್ದು ಒಳಗಾಗ್ತೀವಿ ಅಂತ. ಕೃಷ್ಣನನ್ನ ಅಪ್ಪ ಅಂತ ಜನರು ಕರೆದ ಕಾರಣ ಇವನಿಗೆ ಬಂಧನ ಆಯ್ತು. ನಮಗೊಂದು ಕಥೆ ಇದೆ ಅಲ್ಲ, ಅಪ್ಪ ಅಂತ ಕರೆದದ್ದಕ್ಕೆ ಬಂಧನ ಆಗೋದಾದ್ರೆ ನಾನೇ ಕೃಷ್ಣ ಅನ್ಕೊಂಡ್ಬಿಟ್ರೆ, ನಾನೇ ದೇವರು ಅನ್ಕೊಂಡ್ಬಿಟ್ರೆ ಎಷ್ಟು ಅಪರಾಧ ರೀ. ಏತರವ ನಾನಯ್ಯ ನಿನ್ನ ಮುಂದೆ, ಹರಿ ಮುಕುಂದನು ನೀನು, ನರ ಜನ್ಮ ಹುಳ ನಾನು, ನಾನೆಲ್ಲಿ ನೀನೆಲ್ಲಿ, ಎಂದೆಂದು ನೀನು ಈಶ, ಎಂದೆಂದು ನಾನು ನಿನ್ನ ದಾಸ. ಹೀಗೆ ತಿಳ್ಕೊಳ್ಬೇಕು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಕೃಷ್ಣ ಅವರ ಮುಂದೆ ಹೇಳಿದ, ಅಮ್ಮ ನಾನು ಸಣ್ಣ ವಯಸ್ಸಿನ ಯಾವ ಬಾಲಲೀಲೆಗಳನ್ನು ನಿಮಗೆ ತೋರಿಸಲೇ ಇಲ್ಲ. ಮಕ್ಕಳಿಗೆ ಅಮ್ಮನತ್ರ ಇರ್ಬೇಕ್ರಿ.
ನನಗದು ಅವಕಾಶವೇ ಸಿಗಲಿಲ್ಲ. ಮತ್ತೆ ನಿನ್ನ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗಲಿಲ್ಲ. ಆದ್ರೆ ಅಮ್ಮ ಹೇಳು, ನಿಂಗೇನು ಬೇಕು ಹೇಳು, ನೀ ಏನು ಕೇಳಿದ್ರು ಕೊಡ್ತೀನಮ್ಮ, ನೀನು ಕೊಡ್ಬೇಕು, ನಾನು ನಿಂಗೇನು ಬೇಕು ಹೇಳು ಅಂತ. ಅದಕ್ಕೆ ಅವಳಂದು, ಕೃಷ್ಣ ನೀ ಎಲ್ಲ ಥರ ನಂಗೆ ಗೊತ್ತಿದೆ, ಯಾಕಂದ್ರೆ ನೀನು ಹುಟ್ಟಿದಾಗಲೇ ನಾನು ನೋಡಿದ್ದೆ ನಿನ್ನ, ನೀನು ಸಾಮಾನ್ಯ ಅಲ್ಲ. ಕೃಷ್ಣ ನೀನು ಕೇಳ್ತೇನೆ ಕೊಡ್ತೀಯ? ಕೃಷ್ಣ ಅಂದ, ನಿಂಗಿಲ್ಲದ ಏನು ಬೇಕು ಕೇಳು. ಕೃಷ್ಣ ನೀ ಹುಟ್ಟಕ್ಕೆ ಮುಂಚೆ ನನ್ನ ಹೊಟ್ಟೆಗೆ ಹುಟ್ಟಿದ 6 ಮಕ್ಕಳು ಸತ್ತೋಗಿದ್ದಾರೋ ಅವ್ರು ನೋಡ್ಬೇಕು ಅಂದು. ಕೃಷ್ಣ ಅಂದಾಗ ಏನಮ್ಮ ಇಷ್ಟು ಲೇಟಾಗಿ ಅವಾಗಲೇ ಒಂದು ಫೋನ್ ಮಾಡಿದ್ರೆ ಕಳಿಸ್ಕೊಡ್ತಿದ್ದೆ. ಈಗ ನನಗೇ 8 ವರ್ಷ, ನಮ್ಮ ಅಣ್ಣಂದ್ರು ಮಿನಿಮಮ್ 10, 11, 12, 13, 14, 15 ಅಂತ. ಈ ಹಳೆ ಕ್ಯಾಂಡಿಡೇಟ್ನ ಎಲ್ಲಿಂದ ತರಲಿ? ಹಂಗೆ ಅನ್ಬೇಡ ಕೃಷ್ಣ, ಬೇಕು. ಕೃಷ್ಣ ಹೇಳಿದ, ಆಯ್ತಮ್ಮ ಕಳಿಸ್ತೇನೆ, ಕರ್ಕೊಂಡ್ಬರ್ತೇನೆ. ಆ ಮಕ್ಕಳನ್ನ ಈಗ ಯಾಕೆ ಕೇಳ್ತೀಯ? ತಾಯಿ ಅಂತಾಳೆ, ಏನಿಲ್ಲ, ಮಕ್ಕಳಿಗೆ ತಾಯಿ ಆದವಳು ಏನು ಮಾಡಿದ್ರು ಒಂದು ಹಾಲಾರು ಕೊಡಬೇಕು. ನಾನು ಆ ಮಕ್ಕಳಿಗೆ, ಹಣ್ಣು ಮಕ್ಕಳಿಗೆ ಹಾಲು ಕೊಡಲಿಲ್ಲ. ಕೃಷ್ಣ ಕೇಳಿದ, ಈಗ ಕೇಳ್ತೀಯಲ್ಲ, ಅವಾಗೇ ಅವರೇ ಕೊಡಬೇಕಿತ್ತು, ಯಾಕೆ ಕೊಡಲಿಲ್ಲ? ಇಲ್ಲ ಕೃಷ್ಣ, ನಾನೇನೋ ಕೊಟ್ಟೆ. ಕೊಡೋ ಕಾಲಕ್ಕೆ ಕಿರ್ಚ್ಕೊಳ್ಳೋದು, ಕೂಗು ಬಿಡ್ತಿತ್ತು ಆ ಸಣ್ಣ ಸಣ್ಣ ಮಕ್ಕಳು. ಕೂಗಿದ್ದು ಕೇಳಿ ಕಂಸ ಹಿಡ್ಕೊಂಡ್ರು ಕೊಂದೇ ಬಿಡ್ತಿದ್ದ. ಕೊಡ್ಲಿಕ್ಕೆ ಎಲ್ಲ ಆಯ್ತು. ಹಾಗೆ ತುಂಬಾ ಕಷ್ಟದಲ್ಲಿದ್ದೀನಪ್ಪ, ಮಕ್ಕಳದು ಋಣ ನನ್ನಲ್ಲಿದೆ, ಋಣಮುಕ್ತಳನ್ನಾಗಿ ಮಾಡು ಕೃಷ್ಣ ಅಂದ. ಅಷ್ಟೇ ತಾನೇ, ಕರ್ಕೊಂಡ್ಬರ್ತೀನಿ ಬಿಡು, 1 ನಿಮಿಷ ಅಂತ. ಈಗ ಅವನು 1 ನಿಮಿಷ ಅಡ್ವರ್ಟೈಸ್ಮೆಂಟೇ ಇಲ್ಲ ರೀ, ಮಕ್ಕಳು ತಿಂಡಿ 2 ಮಿನಿಟ್ಸ್ ಅಂತ ಎಲ್ಲರೂ ಗೊತ್ತಾಯ್ತು. 2 ಮಿನಿಟ್ಸ್ ಯಾವ್ದು ಎಲ್ಲರೂ ಗೊತ್ತಾಗ್ಬಿಡುತ್ತೆ. ಕೃಷ್ಣ ಮಾತ್ರ ನಮಗೆ 1 ಮಿನಿಟ್ ಅಲ್ಲ. 1 ಮಿನಿಟ್ ಅಂದ್ರೆ ಕೃಷ್ಣ ನೋಡುವ ಹಾಗೆ ಸತ್ತ 6 ಮಕ್ಕಳನ್ನು ಮಕ್ಕಳಂತೆ ಮಾಡಿ ಅಮ್ಮನ ಮುಂದೆ ತಂದೆ ಇಟ್ಟ 1 ನಿಮಿಷದಲ್ಲಿ. ಆ ಮಕ್ಕಳಿಗೆಲ್ಲ ಹಾಲು ಕೊಡುವಾಗ ಕೃಷ್ಣ ಹಾಲು ಕುಡ್ದಾಯ್ತು ಮಕ್ಕಳೆಲ್ಲ. ಕೃಷ್ಣ ಮಕ್ಕಳನ್ನ ಕೇಳ, ಅಲ್ಲ ಹುಟ್ಟೋದು ಹುಟ್ಟಲಿ, ಸಾಯಕ್ಕೆ ಮುಂಚೆ ಅಮ್ಮನ ಕುಡಿದು ಸಾಯಬಾರದೆ ಅಂತ ಕೇಳ. ಆ ಮಕ್ಕಳು ಕೊಡ್ಲಿಲ್ಲ ಅಂತ ಹೇಳುವಾಗಿಲ್ಲ, ಅಮ್ಮ ಕೊಟ್ಟಿದ್ದಾಳೆ ಕುಡ್ದಿಲ್ಲ. ಅಲ್ಲ, ಅಮ್ಮ ಕೊಟ್ಟರು ಕುಡಿದೆ, ಯಾಕೆ ಹಂಗೆ ಹೋಗಿ ಸತ್ರಿ? ಆ ಮಕ್ಕಳು ಹೇಳಿದ್ವು, ಕೃಷ್ಣ ನಾವು ಯಾಕೆ ಕುಡಿಲಿಲ್ಲ ಗೊತ್ತಾ? ನಾವು ಕುಡಿದ್ರೆ ನಾವು ಆದ್ಮೇಲೆ ಬರೋ ನಿಂಗೆ ಎಂಜಲು ಉಳಿಯತ್ತೆ. ನಾವು ಕುಡಿದು ಮಿಕ್ಕ ಹಾಲು ನಿಂಗೆ ಯಾಕೆ ಕೊಡೋದು ಕೃಷ್ಣ? ಬೇಕಾದ್ರೆ ಪ್ರಾಣ ಬಿಡ್ತೀವಿ, ಕುಡ್ದಿದ್ದನ್ನ ನಿಮ್ಗೆ ಇಡೋಲ್ಲ ಅಂತ ಹೇಳಿ ನಾವು ಸತ್ತದು. ಕೃಷ್ಣ ಭೇಷ, ಈಗ ನಾ ಕುಡಿದು ಮಿಕ್ಕ ಹಾಲಿದೆ, ನೀವು ಕುಡಿದು ಮೋಕ್ಷಕ್ಕೆ ಹೋಗಿ ಅಂತ ಸತ್ತ 6 ಮಕ್ಕಳಿಗೂ ಉದ್ಧಾರವನ್ನೇ ಭಗವಂತ ಮಾಡಿದ. ಈ ಕಥೆ ಒಳಗೆ ನಮಗೊಂದು ಕಥೆ, ಪ್ರಾಣ ಹೋದ್ರು ಸರಿ, ತರಿಸೋ ಅರ್ಧ ಲೀಟರ್ ಹಾಲಲ್ಲಿ 1/4 ಲೀಟರ್ ಕಾಫಿ ಮಾಡಿ ಬೆರೆಸಿ ಕುಡಿದು ಆಮೇಲೆ 1/4 ಲೀಟರ್ ಕೃಷ್ಣನ ನೈವೇದ್ಯಕ್ಕೆ ಇಡಬೇಡಿ. ತರೋದೇ ಅರ್ಧ ಲೀಟರ್, ಆ ಪ್ಯಾಕೆಟ್ ಹೊಡೆದು ಮೊದಲು ಬೆಡ್ ಕಾಫಿ, ಆಮೇಲೆ ಉಳಿದ್ರು ಅತ್ಯಾಸಮೇ ಅಭಿಷೇಕ ಮಾಡಿದ್ರೆ ದೇವ್ರು ಕೆಂದೆ ಹೊಡಿತೀನಿ ಅಂತ ತಿಂದು ಮಿಕ್ಕಿದ್ ಕೊಡ್ತೀರಾ ನನಗೆ? ಕುಡಿಬೇಡಿ, ನೀವು ಕುಡಿಲೇಬೇಕಾ? ಮೊದಲು ಬೆಳಗಾಗೆ ಮುಂಜಾನೆ ಎದ್ದು ಗೋವಿಂದ ಎನ್ನಿ ಬೆಳಗಾಗಿ ದೇವರ ಪೂಜೆ ಮಾಡಿ 7ಕ್ಕೆ ಮುಗಿಸಿ 7ವರೆಗೆ ಕುಡಿದು ಕೂತ್ಕೊಳ್ಳಿ. ಯಾರು ಬೇಡ? ನೀವು ತಿಂದು ಮಿಕ್ಕಿದ್ದು ಕುಡಿದು ಮಿಕ್ಕಿದ್ದು ನಾನು ಕೊಡ್ಕೊಡುದು ಅಂತ ಈ ಕಥೆ ತೋರಿಸ್ತಾರೆ. ಆಮೇಲೆ ಮುಂದೆ ಹೋಗಿ ಅವ್ರ ಅಪ್ಪನಿಗೆ ಹೇಳಿದ, ಅಪ್ಪ ನನಗೆ ಏಜ್ ಭಾರ ಆಗ್ತಾ ಇದೆ, ಮುಂಜಿ ಮಾಡಿಬಿಡಿ ಇಲ್ಲ 8 ಆಗೋಗ್ಬಿಟ್ಟಿತ್ತಲ್ಲ, ಮುಂಜಿ ಮಾಡಿ. ಜಾಣಿ ಕಥೆ ಅಂದರೆ ಕೃಷ್ಣಂಗೆ ಆಲ್ರೆಡಿ ಒಂದು ಮದುವೆನೇ ಆಗೋಗ್ಬಿಟ್ಟಿತ್ತು. ಅವಳು ನೀಲ ಅಂತ. ಭಾಗವತದಲ್ಲಿ 2 ನೀಲೆಯ ಕಥೆ ಬರುತ್ತೆ. ಮೊದಲು ಕುಂಭಕ ಅಂತ ಒಬ್ಬ ಗೊಲ್ಲ, ಅವನ ಮಗಳು ನೀಲಾದೇವಿ. ಅವಳು ಬ್ರಹ್ಮದೇವರನ್ನೇ ಕುರಿತು ತಪಸ್ಸು ಮಾಡಿದ್ಳು. ಬ್ರಹ್ಮದೇವರು ಪ್ರತ್ಯಕ್ಷ ಆಗುವವರೆಗೂ ತಪಸ್ಸು ಮಾಡಿದ್ರು. ಬ್ರಹ್ಮದೇವರಮ್ಮ ಏನಮ್ಮ ಈಗ ಎಷ್ಟು ತಪಸ್ಸು, ಏನ್ ಬೇಕು ನಿಂಗೆ? ಅವಳಂದು ಕೃಷ್ಣನ್ ಮದುವೆ ಆಗ್ಬೇಕು ಅಂತ ಆಸೆ. ಬ್ರಹ್ಮದೇವರು ತಥಾಸ್ತು, 16,000 ಇದೆ, ಅದ್ರಲ್ಲಿ ನೀನು ಆ್ಯಡ್ ಆಗ್ಬೋದು. ಆ ಥರ ಬೇಡ ಅಂತ. ಇದು ಸಾಮೂಹಿಕ ಮದುವೆ ಪ್ರೋಗ್ರಾಮ್ ಅಲ್ಲಿ ಅದೇನೋ ಮಾಡ್ತಾರಲ್ಲ ಈಗೆಲ್ಲ ಧರ್ಮಸ್ಥಳದಲ್ಲೆಲ್ಲ ಮಾಡುವಾಗ ಸಾಮೂಹಿಕ ವಿವಾಹ, ಆ ಥರದೊಳಗೆ ನನ್ನ ಮದುವೆ ಆಗುತ್ತೆ, ಸ್ಪೆಷಲ್ ಆಗಬೇಕು. ಬ್ರಹ್ಮದೇವರಂದ್ರು ಕೃಷ್ಣನ್ ಕೈ ಹಿಡಿಯೋದೇ ದೊಡ್ಡ ಸ್ಪೆಷಲ್ಲು, ಅದಕ್ಕಿಂತ ಇದೆ. ಇವಳಂದು ನಾನು ರೆಡಿ ಇಟ್ಕೊಂಡಿದ್ದೀನಿ, ಏನು ಹೇಳು? ಇಲ್ಲ ಏನಿಲ್ಲ, ಕೃಷ್ಣ ಮುಂಚೆ ನಾನು ಮದುವೆ ಆಗ್ಬೇಕು ಅಂತ ಹೇಳಿ. ಎಂತ ಜನ ಇರ್ತಾರೆ ನೋಡ್ರಿ.
ಅವಳು ಯಾಕೆ ಹೇಳಿದ್ಲು ಅಂದ್ರೆ ಅವಳು ಗೊತ್ತು ಕೃಷ್ಣನಿಗೆ ಮುಂಜೆ ಆಗಬೇಕು ಅಂತಿಲ್ಲ, ಅವನಿಗೆ ಯಾವ ಧರ್ಮದ ಸಂಸ್ಕಾರದ ಬಂಧನ ಅವನಿಗಿಲ್ಲ. ಅದಕ್ಕೆ ಅವಳು ಕೇಳ್ತಾ ಇದ್ದಳು, ಮುಂಜಿಗಿಂತ ಮುಂಚೆ ಕೃಷ್ಣನ ಮದುವೆ ಕೇಳ್ಕೊಂಡಿದ್ದಕ್ಕೆ ಬ್ರಹ್ಮದೇವರ ಮಾತನ್ನ ಸತ್ಯ ಮಾಡುವ ಸಲುವಾಗಿ ಕೃಷ್ಣ ಕುಂಭಕನ ಮಗಳಾಗಿರ್ತಕ್ಕಂಥ ನೀಲಾದೇವಿಯನ್ನ ಮುಂಜಿಗೆ ಮುಂಚೆನೆ ಮದುವೆ ಆಗಿದ್ದ. ಮದುವೆ ಆಗಿದ್ರು ಕೂಡ ಮುಂಜಿ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಅಪ್ಪಂಗೆ ಹೇಳ್ದ. ಅಪ್ಪ ಮುಂಜಿನ ಯಾರೂ ಮಾಡಬಾರ್ದು, ಮಾಡಿದ್ರೆ ಅಪ್ಪನೇ ಮಾಡಬೇಕು, ಅದಕ್ಕೆ ನೀನು ನಮಗೆ ಮುಂಜಿ ಮಾಡ್ತೀಯ ಅಂದ. ಅಪ್ಪ ಅಂದ ಇದಕ್ಕಿಂತ ಇನ್ನೇನು ಖುಷಿ ಬೇಕು ಅಂತ ಮುಂಜಿ ಮಾಡ್ದ. ಮುಂಜಿ ಮಾಡಿದ ಮಾರನೇ ದಿನನೇ ಅಪ್ಪಂಗೆ ನಮಸ್ಕಾರ ಮಾಡಿ ಮಗ ಹೇಳ್ದ, ಮುಂಜಿ ಮಾಡಿದ ಮಕ್ಕಳು ಮನೇಲಿ ಇರಬಾರ್ದಂತೆ, ಹೈಯರ್ ಸ್ಟಡಿಗೆ ಹೋಗ್ಬೇಕಂತೆ, ಅದಕ್ಕೆ ನಾನು ಹೈಯರ್ ಸ್ಟಡಿಗೆ ಹೋಗ್ತೀನಿ ಇಂದ. ಎಲ್ಲೋ ಅಂದ್ರು ಉಜ್ಜಯಿನಿಗೆ ಹೋಗ್ತೀನಿ ಇಂದ. ಅಲ್ಲೋ ಬಾಚ ಪಾಠ ಹೇಳ್ಕೊಡ್ತಾ ಮಗನ್ನೇ ಕಳ್ಕೊಂಡು ಬಿಟ್ಟಿದ್ರು. ಮಗನೇ ಸತ್ತೋಗಿದ್ದ. ಸತ್ತ ಮಗನ ದುಃಖವನ್ನು ಮರೆತು ಶಿಷ್ಯರಲ್ಲೇ ಮಕ್ಕಳನ್ನ ಕಾಣ್ತಾ ಪಾಠ ಹೇಳ್ತಾ ಇದ್ರು. ಪಾಠ ಹೇಳೋದೆ ತಪಸ್ಸು ಮಾಡ್ಕೊಂಡಿದ್ರು. ಅಂತ ಪಾಠ ಹೇಳ್ತಾ ತಪಸ್ಸು ಮಾಡುವವರ ಮನೆಗೆ ಮಗನಾಗಿ ಹೋದ ಮಹಾನುಭಾವ ಮಾಧವ ಕೃಷ್ಣ ಸಂದೀಪಿನಿ ಗುರುಕುಲಕ್ಕೆ ಹೋಗಿದ್ದಾನೆ. ಉಜ್ಜಯಿನಿ, ಇವತ್ತಿನ ಮಹಾಕಾಳೇಶ್ವರ ಉಜ್ಜಯಿನಿ ಅಂತೇನಿದೆ ಅಥವಾ ಸಂದೀಪಿನಿ ಆಚಾರ್ಯರು ವಾಸ ಮಾಡಿದ ಜಾಗ, ಅದಕ್ಕೆ ಅವಂತಿಕಾ ಅಂತ ಕೂಡ ಕರೀತಾರೆ. ಕೃಷ್ಣ ಪಾದ ಇಟ್ಟ ಜಾಗಗಳೆಲ್ಲ ಮೋಕ್ಷ. ಅಯೋಧ್ಯ, ಮಥುರಾ, ಮಾಯಾ, ಕಾಂಚಿ ಅವಂತಿಕಾ. ಅವಂತಿಗೆ ಉಜ್ಜಯಿನಿ ಕೃಷ್ಣ ಓದ್ಲಿಕ್ಕೆ ಹೋಗಿದ. ಅದು ಒಂದಿನ 2 ದಿನ ಮುಗಿಯುವಂಥದ್ದಲ್ಲ. ಕೃಷ್ಣ ಏನು ಓದ್ದ, ಎಲ್ಲಿ ಕೆಲಸಕ್ಕೆ ಸೇರ್ಕೊಂಡ, ಮುಂದೆ ನಿಜವಾಗಿ ಮದುವೆ ಹೇಗಾದ, ಈ ಎಲ್ಲ ಕಥೆ ನಾಳೆ 10 ಗಂಟೆಗೆ ಸೇರಿ ರುಕ್ಮಿಣಿಯ ವಿವಾಹದೊಂದಿಗೆ ಇದರ ಮಂಗಳವನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣವಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನಿಂತಹ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಉದ್ದೇಶಾರ್ಪಣವಸ್ತು. ಕೃಷ್ಣಾರ್ಪಣವಸ್ತು.